Hi viewers, welcome back to Easy English with Manjunath channel. Previous class I taught you what is question tag and how to frame positive sentence into negative question tag and how to frame negative sentence into positive question tag and how to frame question tag without helping verb. Everything you learned. Today's class I am going to teach you irregular question tags. Before going to teach you, who has not yet subscribed my channel, please subscribe and say to all your friends, press bell icon, you will get all my video notification. Let's get started today's class. ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್. ಪ್ರಿಯ ವೀಕ್ಷಕರೇ, ಇಂದಿನ ಕ್ಲಾಸ್ನಲ್ಲಿ ನಾನು ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್ ಅಂದರೇನು ಮತ್ತು ಅದನ್ನು ಹೇಗೆ ಫ್ರೇಮ್ ಮಾಡಬೇಕೆಂದು ಕಲಿಸಲಿದ್ದೇನೆ. ಬನ್ನಿ, ಲೆಟ್ಸ್ ಸ್ಟಾರ್ಟೆಡ್ ದ ಕ್ಲಾಸ್. ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್ ಅಂದರೆ ಇದು ರೂಲ್ಸ್ನ ಫಾಲೋ ಮಾಡಿರಲಿಲ್ಲ. ಯೂಶ್ವಲಿ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ತೊಗೋಬೇಕು, ಆನಂತರ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ನಾಟ್ ಹಾಕಬೇಕು, ನಂತರ ಆ ವಾಕ್ಯದಲ್ಲಿರುವ ಪ್ರನೌನ್ನ ಹಾಕಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಇನ್ ಕೇಸ್ ಅದು ನೆಗೆಟಿವ್ ಸೆಂಟೆನ್ಸ್ ಇತ್ತಂದರೆ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೋತೀವಿ, ಆಮೇಲೆ ಡೈರೆಕ್ಟಾಗಿ ಪ್ರನೌನ್ನ ತೊಗೊಂಡು ನಾವು ಕ್ವಶನ್ ಟ್ಯಾಗ್ ಮಾಡ್ತೀವಿ. ಒಂದು ವೇಳೆ ಹೆಲ್ಪಿಂಗ್ ವರ್ಬ್ ಇರಲಿಲ್ಲ ಆ ಸೆಂಟೆನ್ಸಲ್ಲಿ ಅಂದರೆ ನಾವು V1 ಫಾರ್ಮ್ ಇದ್ದರೆ ಡೂ ತೊಗೋತೀವಿ, V2 ಫಾರ್ಮ್ ಇದ್ದರೆ ಡಿಡ್ ತೊಗೋತೀವಿ, ವರ್ಬ್ ಸಿಂಗ್ಲರ್ ಇದ್ದರೆ ಡಸ್ ತೊಗೊಂಡು ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಅದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ನೀವು ಕಲ್ತಿದ್ದೀರಿ. ಇಂದಿನ ಕ್ಲಾಸ್ನಲ್ಲಿ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್ ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದೇ ಒಂದು, ನಾವು ತಗೊಳ್ಳೋದೇ ಒಂದು, ಆ ಥರ ಇರುತ್ತೆ. ಮತ್ತು ಅದು ಸ್ವಲ್ಪ ಇರ್ರೆಗ್ಯುಲರ್ ಆಗಿರುತ್ತೆ, ಎಕ್ಸೆಪ್ಷನಲ್ ಆಗಿರುತ್ತೆ. ಅಂದರೆ ಸಪೋಸ್ ಹೇಳಬೇಕಾದ್ರೆ ಮನುಷ್ಯ ಅಂದಮೇಲೆ ಒಂದು 2 ಕಾಲು, 2 ಕೈ, 2 ಕಣ್ಣು ಈ ಥರ ಇರುತ್ತೆ. ಸಮ್ ಎಕ್ಸೆಪ್ಷನಲ್ ಆಗಿ ಏನಾಗುತ್ತೆ, ಬೈ ಬರ್ತೆ ಒಬ್ರಿಗೆ ಕಾಲಿರೋಲ್ಲ, ಕೆಲವೊಬ್ರಿಗೆ ಕಣ್ಣಿರಲ್ಲ, ಆ ಥರ ಎಲ್ಲ ನಾವು ನೋಡ್ತೀವಲ್ವ. ಅದೇ ಥರ ಇಲ್ಲಿ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ ಅಂದರೆ ಯೂಶ್ವಲಿ ನಾವು ಕೊಟ್ಟಿರುವ ಯಾವ ಹೆಲ್ಪಿಂಗ್ ವರ್ಬ್ ಇದೆ ಆ ಸ್ಟೇಟ್ಮೆಂಟಲ್ಲಿ ಅದು ತೊಗೋಬೇಕು. ಬಟ್ ಇಲ್ಲಿ ಅದು ಇರ್ರೆಗ್ಯುಲರ್ ಆಗಿತ್ತಂದರೆ ಅದನ್ನು ತೊಗೊಳ್ಬಾರ್ದು, ಬೇರೆ ರೀತಿಯೇ ಇರುತ್ತೆ. ನೋಡೋಣ ಬನ್ನಿ ಒಂದು ಎಕ್ಸಾಂಪಲು. ಐ ಆಮ್ ಎ ಸ್ಟೂಡೆಂಟ್. ನೋಡಿ ಇಲ್ಲಿ ಐ ಆಮ್ ಎ ಸ್ಟೂಡೆಂಟ್, ಇಲ್ಲೊಂದು ಸ್ಟೇಟ್ಮೆಂಟ್, ಒಂದು ಸೆಂಟೆನ್ಸ್ ಇದೆ. ಇದರಲ್ಲಿ ಆ್ಯಮ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ನಾವು ಯೂಶ್ವಲಿ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ತೊಗೋಬೇಕು, ಆ್ಯಮ್ ಅಂತೇಳಿ. ಆ್ಯಮ್ ಇದ್ದರೆ ಆ್ಯಮ್, ಈಸ್ ಇದ್ದರೆ ಈಸ್, ಆರ್ ಇದ್ದರೆ ಆರು. ಬಟ್ ಇಲ್ಲಿ ಆ್ಯಮ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಬಂದರೆ ಇದು ನಾವು ಪಾಸಿಟಿವ್ ಸೆಂಟೆನ್ಸಲ್ಲಿದ್ದರೆ ಸ್ಟೇಟ್ಮೆಂಟು ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ ಇದ್ದರೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಆರ್ ಎಂಬ ಹೆಲ್ಪಿಂಗ್ ವರ್ಬ್ನ ತೊಗೋಬೇಕು. ಕರೆಕ್ಟಾಗಿ ಕೇಳಿ, ಸ್ಟೇಟ್ಮೆಂಟಲ್ಲಿ ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ ಬಂದರೆ ಅದು ಪಾಸಿಟಿವ್ ಸೆಂಟೆನ್ಸೇ ಆಗಿರಬೇಕು ಮತ್ತು ಆ್ಯಮ್ ಎಂಬ ಹೆಲ್ಪಿಂಗ್ ವರ್ಬ್ ಬಂದಿರಬೇಕು. ಆಗ ನಾವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ ಆ್ಯಮ್ ಬದಲಾಗಿ ಆರ್ ಎಂಬ ಕ್ವಶನ್ ಟ್ಯಾಗ್ನ ತೊಗೋಬೇಕು. ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡಿದ್ದೇನೆ, ಆರ್ ತೊಗೊಂಡಿದ್ದೇನೆ. ಅನಂತರ ಇಲ್ಲಿ ನಾಟ್ ಇಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾಟ್ ಹಾಕಿನಿ, ಆರ್ ನಾಟ್ ಆಯಿತು. ಆಮೇಲೆ ಪ್ರನೌನ್ ಐ ಇದೆ, ಐ ಹಾಕಿದ್ದೇನೆ. ಅರಂಟ್ ಐ ಈಸ್ ಎ ಕರೆಕ್ಟ್ ಕ್ವಶನ್ ಟ್ಯಾಗ್. ಬಟ್ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಎಮೆಂಟ್ ಐ ಬರೆದ್ಬಿಡ್ತಾರೆ. ಆಗ ಎಮೆಂಟ್ ಐ ಬರೆದ್ರೆ ದಟ್ ಈಸ್ ಎ ರಾಂಗ್. ಅದು ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡೋದಿಲ್ಲ, ಅದಕ್ಕೋಸ್ಕರ ಇದು ತಪ್ಪಾಗಿರುತ್ತೆ. ಸೊ ಕರೆಕ್ಟ್ ಕ್ವಶನ್ ಟ್ಯಾಗ್ ಈಸ್ ಅರಂಟ್ ಐ. ಪಾಸಿಟಿವ್ ಸೆಂಟೆನ್ಸಲ್ಲಿದ್ದಾಗ ಹೆಲ್ಪಿಂಗ್ ವರ್ಬ್ ಆ್ಯಮ್ ಬಂದರೆ ಆರ್ ತೊಗೋಬೇಕು, ಆಮೇಲೆ ನಾಟ್ ಇಲ್ಲ, ನಾಟ್ ಹಾಕಬೇಕು, ಅರಂಟ್ ಆಯಿತು. ಆಮೇಲೆ ಪ್ರನೌನ್ ಏನಿರುತ್ತೆ ಹಾಕಬೇಕು, ಐ ಇದ್ದರೆ ಐ ಹಾಕಬೇಕು, ಅರಂಟ್ ಐ. ಈ ಥರ ಒಂದು ವೇಳೆ ಆ್ಯಮ್ ಬಂದು ಅದು ಸೆಂಟೆನ್ಸು ಅಥವಾ ಸ್ಟೇಟ್ಮೆಂಟು ನೆಗೆಟಿವ್ ಸೆಂಟೆನ್ಸಲ್ಲಿದ್ದರೆ ಮತ್ತೆ ನಾವು ಆ್ಯಮೇ ಹಾಕಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ನಾಟ್ ಟೀಚಿಂಗ್. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ, ಹೆಲ್ಪಿಂಗ್ ವರ್ಬು ಆ್ಯಮ್ ಬಂದಿದೆ, ಆ್ಯಮ್ ತೊಗೊಂಡೆ. ಇಲ್ಲಿ ನಾಟ್ ಬಂದಿದೆ, ಇಲ್ಲಿ ನಾಟ್ ತೊಗೋಬಾರ್ದು. ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಪ್ರನೌನ್ ಹಾಕಿದೆ, ಆ್ಯಮ್ ಐ. ಇಲ್ಲಿ ಆರ್ ಐ ಹಾಕಿದ್ರೆ ಮತ್ತೆ ತಪ್ಪಾಗುತ್ತೆ. ಇದೊಂದು ಕರೆಕ್ಟಾಗಿ ನೀವು ನೆನ್ಪಿಟ್ಕೋಬೇಕು, ಇದೊಂದು ಎಕ್ಸೆಪ್ಷನಲ್ ಆಗಿದೆ ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷ್ ಗ್ರಾಮರಲ್ಲಿ ದಿಸ್ ಇಸ್ ಎಕ್ಸೆಪ್ಷನಲ್. ಅದಕ್ಕೋಸ್ಕರ ನೀವು ಆ್ಯಮ್ ಎಲ್ಲೆಲ್ಲಿ ಬರುತ್ತೆ, ಯಾವಾಗ ಪಾಸಿಟಿವ್ ಸೆಂಟೆನ್ಸಲ್ಲಿ ಬರುತ್ತೆ ಆ್ಯಮು, ಅದನ್ನು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ ಆರ್ ತೊಗೋಬೇಕು, ನಾಟ್ ಹಾಕಬೇಕು. ಅರಂಟ್ ಐ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇಲ್ಲಿ ಒಂದು ವೇಳೆ ನೆಗೆಟಿವ್ ಸೆಂಟೆನ್ಸಲ್ಲಿ ಬಂದಿತ್ತು ಆ್ಯಮ್ ಅಂದರೆ ಆವಾಗ ಆ್ಯಮ್ ಐನೇ ಹಾಕಬೇಕು. ಆ್ಯಮ್ ಐ ನೋಡಿ, ಐ ಆಮ್ ನಾಟ್ ಟೀಚಿಂಗ್, ಆ್ಯಮ್ ಐ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಲೆಟ್ಸ್ ಪ್ಲೇ ಕ್ರಿಕೆಟ್. ಇಲ್ಲಿ ನೋಡಿ ಲೆಟ್ ಅಸ್ ಬಂದರೆ ಆವಾಗ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದರೆ ಹೆಲ್ಪಿಂಗ್ ವರ್ಬ ಶಾಲ್ ತೊಗೋಬೇಕು. ಲೆಟ್ಸ್ ಪ್ಲೇ ಕ್ರಿಕೆಟ್, ಶಾಲ್ ವಿ
ಯಾಕೆ ನಾವು ಲೆಟ್ಸ್ ತೊಗೋಬೇಕಂದ್ರೆ ಇದು ಫ್ಯೂಚರ್ ಸೆನ್ಸಲ್ಲಿ ಹೇಳ್ತಾ ಇದ್ವಿ. ಲೆಟ್ಸ್ ಪ್ಲೇ ಕ್ರಿಕೆಟ್ ಆಡೋಣ ಬನ್ನಿ, ಇನ್ನೂ ಆಡಿಲ್ಲ, ಆಡೋಕ್ಕೆ ಹೋಗೋಣ ಬನ್ನಿ ಅಂಥೇಳಿ ನಾವು ಏನು ಮಾಡ್ತಾ ಇದ್ದೇವೆ, ಕರಿತಾ ಇದೆಯಲ್ಲೋ, ಅದಕ್ಕೋಸ್ಕರ ಶಾಲ್ ವಿ ಲೆಟ್ಸ್ ಪ್ಲೇ. ಲೆಟ್ಟಸ್ ಬಂದಾಗ ನಾವು ಯಾವಾಗಲೂ ಕ್ವೆಶ್ಚನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ ಶಾಲ್ ತೊಗೋಬೇಕು, ಶಾಲ್ ವಿ ತೊಗೋಬೇಕು. ನೋಡಿ ಇನ್ನೊಂದು ಎಕ್ಸಾಂಪಲು, ಲೆಟ್ಸ್ ಹ್ಯಾವ್ ಡಿನ್ನರ್ ಮಾಡೋಣ ಬನ್ನಿ, ಶಾಲ್ ವಿ. ನೋಡಿ ಇದು ಕೂಡ ಫ್ಯೂಚರ್ ಸೆನ್ಸಲ್ಲಿ ಹೇಳ್ತಾ ಇದ್ವಿ, ಅದಕ್ಕೋಸ್ಕರ ಲೆಟ್ಟಸ್ ಬಂದಾಗ ನಾವು ಯಾವಾಗಲೂ ಶಾಲ್ ವಿ ಎಂಬ ಕ್ವೆಶ್ಚನ್ ಟ್ಯಾಗೇ ಆಗುತ್ತೆ. ಶಾಲ್ ಎಂಬ ಹೆಲ್ಪಿಂಗ್ ವರ್ಕ್ ತೊಗೋಬೇಕು ಮತ್ತು ವಿ ಪ್ರನೌನ್ ಹಾಕಬೇಕು. ವಿ ಯಾಕೆ ಬಂತಂದರೆ ಅಸ್ ಇದಿದೆ ಅಲ್ವಾ, ಅದಕ್ಕೋಸ್ಕರ ವಿ ಬರುತ್ತೆ. ಶಾಲ್ ವಿ ಈಸ್ ಅ ರೈಟ್ ಕ್ವೆಶ್ಚನ್ ಟ್ಯಾಗ್. ಇದು ಯಾಕಂದರೆ ಫ್ಯೂಚರ್ ಸೆನ್ಸಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಲೆಟ್ಟಸ್ ಬಂದಿತ್ತಂದರೆ ಶಾಲ್ ವಿನೇ ಆಗುತ್ತೆ ಕ್ವೆಶ್ಚನ್ ಟ್ಯಾಗು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಅದೇ ಥರ ಲೆಟ್ ಹಿಮ್, ಲೆಟ್ ಗೋ, ಲೆಟ್ ಮೀ, ಲೆಟ್ ಹರ್, ಲೆಟ್ ದೆಮ್ ಈ ಥರ ಬಂದರೆ ಕ್ವೆಶ್ಚನ್ ಟ್ಯಾಗ್ ಏನಾಗುತ್ತೆ ನೋಡಿ. ಲೆಟ್ ಹಿಮ್ ಗೋ, ವಿಲ್ ಯು, ವಾಂಟ್ ಯು ಎರಡೂ ಆಗುತ್ತೆ. ಲೆಟ್ ಹಿಮ್ ಗೋ, ವಿಲ್ ಯು, ವಾಂಟ್ ಯು ಎರಡೂ ಆಗುತ್ತೆ ಕ್ವೆಶ್ಚನ್ ಟ್ಯಾಗ್. ಇದು ಕೂಡ ಫ್ಯೂಚರ್ ಸೆನ್ಸಲ್ಲಿ ಇಂಪೆರೇಟಿವ್ ಸೆಂಟೆನ್ಸಲ್ಲಿರೋದ್ರಿಂದ ಲೆಟ್ ಹಿಮ್, ಲೆಟ್ ಹರ್, ಲೆಟ್ ಯು, ಲೆಟ್ ದೆಮ್, ಲೆಟ್ ಇಟ್, ಲೆಟ್ ಮೀ ಈ ಥರ ಬಂದರೆ ಆವಾಗ ನಾವು ವಿಲ್ ಯು, ವಾಂಟ್ ಯು ಎರಡೂ ಕ್ವೆಶ್ಚನ್ ಟ್ಯಾಗ್ ಮಾಡ್ಬೋದು. ವಿಲ್ ಯು ಆರ್ ವಾಂಟ್ ಯು ನೆಗೆಟಿವ್ ಆಗಿ ಮಾಡ್ಬೋದು, ಪಾಸಿಟಿವ್ ಆಗಿ ಮಾಡ್ಬೋದು ಕ್ವೆಶ್ಚನ್ ಟ್ಯಾಗ್. ನೋಡಿ ಇಲ್ಲಿ ಲೆಟ್ ಹಿಮ್ ಗೋ, ವಿಲ್ ಯು, ವಾಂಟ್ ಯು. ಲೆಟ್ ಹರ್ ಸಿಂಗ್, ವಿಲ್ ಯು, ವಾಂಟ್ ಯು. ಲೆಟ್ ಯು ಟ್ರೈ, ವಿಲ್ ಯು, ವಾಂಟ್ ಯು. ಲೆಟ್ ದೆಮ್ ಸ್ಪೀಕ್, ವಿಲ್ ಯು, ವಾಂಟ್ ಯು. ಲೆಟ್ ಇಟ್ ಗೋ, ವಿಲ್ ಯು, ವಾಂಟ್ ಯು. ಈ ಥರ ಲೆಟ್ ಹಿಮ್, ಲೆಟ್ ಹರ್, ಲೆಟ್ ಯು, ಲೆಟ್ ದೆಮ್, ಲೆಟ್ ಇಟ್ ಈ ಒಂದು ಫಾರ್ಮೆಟಲ್ಲಿ ನಿಮಗೆ ಸೆಂಟೆನ್ಸು ಇದ್ದರೆ ಅಲ್ಲಿ ಕ್ವೆಶ್ಚನ್ ಟ್ಯಾಗು ವಿಲ್ ಯುವೇ ಬರಬೇಕು ಅಥವಾ ವಾಂಟ್ ಯು ಎರಡು ಹೇಳ್ಬೋದು. ಅದೇ ಥರ ಇಲ್ಲಿ ನೋಡಿ, ಐ ಹ್ಯಾವ್ ನೋ ಪೆನ್, ಇದು ಹ್ಯಾವ್ ಐ, ಯಾಕಂದರೆ ಇದು ನೆಗೆಟಿವ್ ಇದೆ, ನೋಡೋಕ್ಕೆ ಪಾಸಿಟಿವ್ ಥರ ಕಂಡ್ರು ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ಹ್ಯಾವ್ ಐ ಬರುತ್ತೆ. ನೋಡಿ ಐ ಹ್ಯಾವ್ ನೋ ಪೆನ್, ನೋ ಅನ್ನೋದು ನೆಗೆಟಿವಿಟಿನ ಸೂಚಿಸ್ತಾ ಇದೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಹೆಲ್ಪಿಂಗ್ ವರ್ಬ್ ಹ್ಯಾವ್ ಇದೆ, ಹ್ಯಾವ್ ಡೈರೆಕ್ಟ್ ಆಮೇಲೆ ಪ್ರನೌನ್ ತೊಗೋಬೇಕು. ಹ್ಯಾವ್ ಐ ಈಸ್ ಅ ರೈಟ್ ಕ್ವೆಶ್ಚನ್ ಟ್ಯಾಗ್. ಅದೇ ಥರ ಇಲ್ಲಿ ನೋಡಿ, ಐ ನೆವರ್ ಡೂ ಮಿಸ್ಟೇಕ್, ನೋಡಿ ಇದು ಕೂಡ ನೆಗೆಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ನೋಡೋಕ್ಕೆ ಇಲ್ಲಿ ಯಾವುದೇ ನಾಟ್ ಗೀಟ್ ಏನೋ ಬಂದಿಲ್ಲ ಆದರೂ ಕೂಡ ಇಲ್ಲಿ ಇದು ನೆಗೆಟಿವ್, ಯಾಕಂದರೆ ನೆವರ್ ಅನ್ನೋದೇ ನೆಗೆಟಿವಿಟಿನ ಸೂಚಿಸ್ತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಐ ನೆವರ್ ಡೂ ಮಿಸ್ಟೇಕ್, ಅದಕ್ಕೋಸ್ಕರ ಡೂ ಅನ್ನೋದು ಹೆಲ್ಪಿಂಗ್ ವರ್ಬು, ಆಮೇಲೆ ಐ ಅನ್ನೋದು ಪ್ರನೌನ್. ಇಲ್ಲಿ ಯಾಕೆ ಡೂ ಹೆಲ್ಪಿಂಗ್ ವರ್ಬ್ ಅಂತಂದರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬು ಡೂ ಇದೆ. ಡೂ V1 ಫಾರ್ಮಲ್ಲಿದ್ದ ಸಲುವಾಗಿ V1 ಫಾರ್ಮಲ್ಲಿದ್ದರೆ ಡೂನೇ ತೊಗೋಬೇಕು, ಅದಕ್ಕೋಸ್ಕರ ಡೂ ತೊಗೊಂಡೆ. ಆಮೇಲೆ ಪ್ರನೌನು ಐ, ಡೂ ಐ ಈಸ್ ಅ ರೈಟ್ ಕ್ವೆಶ್ಚನ್ ಟ್ಯಾಗ್. ಅದೇ ಥರ ನೋಡಿ, ದೇ ನೆವರ್ ಸ್ಪೀಕ್ ರಾಂಗ್, ಅವರು ಯಾವತ್ತೋ ರಾಂಗ್ ಆಗಿ ಮಾತನಾಡೋದಿಲ್ಲ, ಇದು ಕೂಡ ನೆಗೆಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ಡೂ ದೇ. ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಈಸ್ ಡೂ ದೇ ಯಾಕಾಗುತ್ತೆ, ಸ್ಪೀಕ್ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ದೇ ನೆವರ್ ಸ್ಪೀಕ್ ರಾಂಗ್ ಅನ್ನೋ ಒಂದು ಸೆಂಟೆನ್ಸಲ್ಲಿ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್. ಇಫ್ ದೇರ್ ಈಸ್ ನೋ ಹೆಲ್ಪಿಂಗ್ ವರ್ಬ್ ವಿ ಶುಡ್ ಸಿ ದ ಮೇನ್ ವರ್ಬ್ ಈಸ್ ಸ್ಪೀಕ್ ಈಸ್ V1 ಫಾರ್ಮ್. ಯಾವಾಗಲೂ V1 ಫಾರ್ಮ್ ವರ್ಬ್ ಇದ್ದಿತ್ತಂದರೆ ಅಲ್ಲಿ ನಾವು ಡೂ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ತೊಗೋಬೇಕು, ಅದಕ್ಕೋಸ್ಕರ ಡೂ ಬಂತು. ಆಮೇಲೆ ದೇ ಪ್ರನೌನು ಡೂ ದೇ. ಇಲ್ಲಿ ನಾಟ್ ಯಾಕೆ ಬಂದಿರೋ ಡೋಂಟ್ ದೇ ಯಾಕಾಗಿಲ್ಲ ಅಂದರೆ ನೆವರ್ ಅನ್ನೋದು ನೆಗೆಟಿವಿಟಿ ಸೂಚಿಸ್ತಾ ಇದೆ, ದಿಸ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿ ಹ್ಯಾವ್ ನಥಿಂಗ್ ಟು ಡೂ, ದಿಸ್ ಈಸ್ ಆಲ್ಸೋ ನೆಗೆಟಿವ್ ಸೆಂಟೆನ್ಸ್, ಕ್ವೆಶ್ಚನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಇದೆ, ಹ್ಯಾವ್ ತೊಗೊಂಡಿದ್ದೇವೆ, ಡೈರೆಕ್ಟ್ ಪ್ರನೌನ್ ವಿ ಇದೆ, ವಿ ತೊಗೊಂಡು ಹ್ಯಾವ್ ವಿ. ಇಲ್ಲಿ ನಥಿಂಗ್ ಅನ್ನೋದು ನೆಗೆಟಿವಿಟಿ ಸೂಚಿಸ್ತಾ ಇದೆ, ಅದಕ್ಕೋಸ್ಕರ ಹ್ಯಾವ್ ವಿ ಈಸ್ ಅ ರೈಟ್ ಕ್ವೆಶ್ಚನ್ ಟ್ಯಾಗ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿ ನೆವರ್ ಟ್ರೈಸ್, ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೋಸ್ಕರ ನಾವು ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬು ಟ್ರೈಸ್ ಇದೆ, ಟ್ರೈಸ್ ಅನ್ನೋದು ಪ್ಲ್ಯೂರಲಲ್ಲಿದೆ, ಪ್ಲ್ಯೂರಲ್ ವರ್ಬ್ ಇದ್ದರೆ ನಾವು ಡಸ್ ಎಂಬ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋ ಸಂದರ್ಭದಲ್ಲಿ ವಾಕ್ಯದಲ್ಲಿ, ಅದಕ್ಕೋಸ್ಕರ ನಾವು ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಪ್ಲ್ಯೂರಲ್ ವರ್ಬ್ ಇದೆ. ಪ್ಲ್ಯೂರಲ್ ವರ್ಬ್ ಇದ್ದರೆ ಡಸ್ ತೊಗೊಂಡಿದ್ದೇವೆ. ಆಮೇಲೆ ಇದು ನೆವರ್ ಅನ್ನೋದು ನೆಗೆಟಿವಿಟಿ ಸೂಚಿಸುತ್ತೆ, ದಿಸ್ ಇಸ್ ಎ ನೆಗೆಟಿವ್ ಸೆಂಟೆನ್ಸ್, ಕ್ವೆಶ್ಚನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್ ಆಗಬೇಕು, ಅದಕ್ಕೋಸ್ಕರ ಡೈರೆಕ್ಟಾಗಿ ಪ್ರನೌನ್ ಹಾಕಿದ್ದೀನಿ. ಹಿ ಈಸ್ ಎ ರೈಟ್ ಕ್ವೆಶ್ಚನ್ ಟ್ಯಾಗ್. ನೋಡಿದ್ರಲ್ಲ ವೀಕ್ಷಕರೇ, ಇರ್ರೆಗ್ಯುಲರ್ ಕ್ವೆಶ್ಚನ್ ಟ್ಯಾಗ್ಸ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕಂತೇಳಿ. ಬನ್ನಿ ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ಕಲಿಯೋಣ ಬನ್ನಿ. ಇರ್ರೆಗ್ಯುಲರ್
ಕ್ವಶನ್ ಟ್ಯಾಗ್ಸ್ಗಳನ್ನು ಹೇಗೆ ಮಾಡಬೇಕೆಂದು ಕಲಿತಾ ಇದ್ದೀವಿ ನಾವು. ಇವಾಗ ನಾವು ಇಂಪೆರೇಟಿವ್ ಸೆಂಟೆನ್ಸಸ್ಗಳನ್ನು ನಾವು ಹೇಗೆ ಕ್ವಶನ್ ಟ್ಯಾಗ್ ಮಾಡಬೇಕೆಂದು ನೋಡೋಣ ಬನ್ನಿ. ಅವು ಕೂಡ ಇರ್ರೆಗ್ಯುಲರ್ ಆಗಿರ್ತವೆ. ಇಂಪೆರೇಟಿವ್ ಸೆಂಟೆನ್ಸಸ್ ಅಂದರೆ ಆರ್ಡರ್, ಸಜೆಷನ್, ರಿಕ್ವೆಸ್ಟ್, ಅಡ್ವೈಸ್ ಇವುಗಳನ್ನು ಕೇಳಲು ಬಳಸುವ ವಾಕ್ಯಗಳಿಗೆ ನಾವು ಇಂಪೆರೇಟಿವ್ ಸೆಂಟೆನ್ಸಸ್ ಅಂತೇಳಿ ಕರಿತೀವಿ. ಇಂಪೆರೇಟಿವ್ ಸೆಂಟೆನ್ಸಸ್ ಯಾವಾಗಲೂ ವರ್ಬಿಂದನೇ ಸ್ಟಾರ್ಟ್ ಆಗಿರ್ತವೆ. ಆ ಥರ ಇಂಪೆರೇಟಿವ್ ಸೆಂಟೆನ್ಸಸ್ ಬಂದರೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಪಾಸಿಟಿವ್ ಕ್ವಶನ್ ಟ್ಯಾಗು ಮಾಡ್ಬೋದು ಮತ್ತು ನೆಗೆಟಿವ್ ಕ್ವಶನ್ ಟ್ಯಾಗು ಮಾಡ್ಬೋದು. ಎರಡೂ ಕ್ವಶನ್ ಟ್ಯಾಗ್ ಮಾಡೋಕ್ಕೆ ಬರುತ್ತದೆ. ಯಾವಾಗಲೂ ಇಂಪೆರೇಟಿವ್ ಸೆಂಟೆನ್ಸು V1 ಫಾರ್ಮ್ ವರ್ಬ್ಲಿಂದಲೇ ಸ್ಟಾರ್ಟ್ ಆಗ್ತವೆ. ಅವು ಆರ್ಡರು, ಸಜೆಷನು, ರಿಕ್ವೆಸ್ಟ್ ಕೇಳೋಕ್ಕೆ ನಾವು ಬಳಸುತ್ತೇವೆ. ಅಂಥ ವಾಕ್ಯಗಳು ಬಂದರೆ, ಇಂಪೆರೇಟಿವ್ ಸೆಂಟೆನ್ಸಸ್ಗಳು ಬಂದರೆ ನಾವು ವಿಲ್ ಎಂಬ ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಮತ್ತು ಪ್ರನೌನು ಯು ಪ್ರನೌನ್ನ ತೊಗೋಬೇಕು. ಯಾಕಂದರೆ ಅದು ಫ್ಯೂಚರ್ ಸೆನ್ಸಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ವಿಲ್ಲು ಫ್ಯೂಚರ್ ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ, ಅದಕ್ಕೋಸ್ಕರ ವಿಲ್ ಎಂಬ ಹೆಲ್ಪಿಂಗ್ ವರ್ಬ್ನ ತೊಗೊಂಡು ನಾವು ಕ್ವಶನ್ ಟ್ಯಾಗನ್ನು ಮಾಡ್ತೇವೆ. ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಉದಾಹರಣೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕ್ಲೋಸ್ ದ ವಿಂಡೋ, ವಿಂಡೋನ ಕ್ಲೋಸ್ ಮಾಡಿ. ವಿಲ್ ಯು ನೋಡಿ, ವಿಲ್ ತೊಗೋಬೇಕು, ಆಮೇಲೆ ಪ್ರನೌನು ಯು ತೊಗೋಬೇಕು. ವಿಲ್ ಯು, ಅಥವಾ ನಾವು ನೆಗೆಟಿವ್ ಒಂದು ಕ್ವಶನ್ ಟ್ಯಾಗು ಮಾಡ್ಬೋದು. ವಾಂಟ್ ಯು, ಇದು ಎರಡೂ ಆಗುತ್ತೆ. ವಿಲ್ ಯು, ವಾಂಟ್ ಯು. ಇನ್ನೊಂದು ಎಕ್ಸಾಂಪಲ್ ನೋಡಿ. ಡೋಂಟ್ ಟಾಕ್, ವಿಲ್ ಯು ಅಥವಾ ವಾಂಟ್ ಯು, ಎರಡು ಕ್ವಶನ್ ಟ್ಯಾಗ್ ಮಾಡ್ಬೋದು ನಾವು. ಇಂಪೆರೇಟಿವ್ ಸೆಂಟೆನ್ಸ್ ಇದ್ದರೆ ನೆನ್ಪಿಟ್ಕೋಬೇಕು. ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಈ ಥರ ಇಂಪೆರೇಟಿವ್ ಸೆಂಟೆನ್ಸ್ನ ಕೊಟ್ಟು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಿ ಅಂದರೆ ಯು ಮಸ್ಟ್ ಫಾಲೋ ದಿಸ್ ರೂಲ್ಸ್. ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಮತ್ತು ಯು ಅನ್ನೋ ಪ್ರನೌನ್ನ ತೊಗೊಂಡೇ ಮಾಡಬೇಕು. ಅದು ಪಾಸಿಟಿವ್ ಆಗಿ ಮಾಡ್ಬೋದು, ನೆಗೆಟಿವ್ ಆಗಿಯೂ ಮಾಡ್ಬೋದು, ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಮಾತ್ರ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಕಂಪ್ಲೀಟ್ ಮೈ ಹೋಮ್ವರ್ಕ್, ವಿಲ್ ಯು ಆರ್ ವಾಂಟ್ ಯು, ಎರಡೂ ಆಗುತ್ತೆ. ರೈಟ್ ವಿತ್ ಬ್ಲೂ ಇಂಕ್, ವಿಲ್ ಯು ಆರ್ ವಾಂಟ್ ಯು. ಅದೇ ಥರ ಗೆಟ್ ಮೀ ಗ್ಲಾಸ್ ಆಫ್ ವಾಟರ್, ವಿಲ್ ಯು ಆರ್ ವಾಂಟ್ ಯು. ಅದೇ ಥರ ಸ್ಟಡಿ ಪ್ರಾಪರ್ಲಿ, ವಿಲ್ ಯು ಆರ್ ವಾಂಟ್ ಯು. ಅದೇ ಥರ ಕಟ್ ಯುವರ್ ನೇಲ್ಸ್, ವಿಲ್ ಯು ಆರ್ ವಾಂಟ್ ಯು. ಅದೇ ಥರ ಓಪನ್ ವಿಂಡೋಸ್, ವಿಲ್ ಯು ಆರ್ ವಾಂಟ್ ಯು. ಅದೇ ಥರ ಡೋಂಟ್ ಮೇಕ್ ನಾಯ್ಸ್, ವಿಲ್ ಯು ಆರ್ ವಾಂಟ್ ಯು. ಅದೇ ಥರ ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್, ವಿಲ್ ಯು ಆರ್ ವಾಂಟ್ ಯು. ಬ್ರಿಂಗ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್. ಇದು ಏನಾಗುತ್ತೆ ಕ್ವಶನ್ ಟ್ಯಾಗು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸು. ಈ ಥರ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ನ ಹೇಗೆ ಮಾಡಬೇಕಂತೇಳಿ ನಿಮಗೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾರೆ. ಸೊ ಈ ರೂಲ್ಸ್ನ ಫಾಲೋ ಮಾಡಿ. ಯಾವಾಗಲೂ ಇಂಪೆರೇಟಿವ್ ಸೆಂಟೆನ್ಸಸ್ ಬಂದರೆ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಮತ್ತು ಯು ಅನ್ನೋ ಪ್ರನೌನ್ನ ತೊಗೊಂಡು ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಆಗ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗು ಫ್ರೇಮ್ ಮಾಡ್ಬೋದು, ನೆಗೆಟಿವ್ ಕ್ವಶನ್ ಟ್ಯಾಗು ಫ್ರೇಮ್ ಮಾಡ್ಬೋದು. ಎರಡೂ ರೀತಿಯಿಂದನೂ ನಾವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡೋಕ್ಕೆ ಬರುತ್ತದೆ. ಅದು ಇಂಪೆರೇಟಿವ್ ಸೆಂಟೆನ್ಸಸ್ ಇದ್ದಾಗ. ಇಂಪೆರೇಟಿವ್ ಸೆಂಟೆನ್ಸಸ್ ಅಂದರೆ ವೆರಿ ಸಿಂಪಲ್. ಆರ್ಡರು, ರಿಕ್ವೆಸ್ಟು, ಸಜೆಷನು, ಅಡ್ವೈಸು ಈ ಥರ ಕೇಳೋಕ್ಕೆ ಬಳಸುವ ವಾಕ್ಯಗಳಿಗೆ ನಾವು ಇಂಪೆರೇಟಿವ್ ಸೆಂಟೆನ್ಸಸ್ ಅಂತೇಳಿ ಕರಿತೀವಿ. ಆ ಇಂಪೆರೇಟಿವ್ ಸೆಂಟೆನ್ಸಸ್ ಯಾವಾಗಲೂ ಮೇನ್ ವರ್ಬ್ಲಿಂದನೇ ಸ್ಟಾರ್ಟ್ ಆಗಿರ್ತವೆ. ಅದು V1 ಫಾರ್ಮ್ ವರ್ಬ್ಲಿಂದ ಸ್ಟಾರ್ಟ್ ಆಗಿರ್ತವೆ. ನೋಡಿ ಇಲ್ಲೆಲ್ಲ ಏನಿದೆ, ಕ್ಲೋಸ್ ಅನ್ನೋದು V1, ಇಲ್ಲಿ ಟಾಕು ನೆಗೆಟಿವಲ್ಲಿದೆ. ಇದು ಕಂಪ್ಲೀಟು, ರೈಟು, ಗೆಟ್ಟು, ಸ್ಟಡಿ, ಕಟ್, ಓಪನ್, ಮೇಕ್, ಗೆಟ್ಟು, ಬ್ರಿಂಗ್ ಇವೆಲ್ಲ V1 ಫಾರ್ಮ್ ವರ್ಬ್ಲಿಂದನೇ ಸ್ಟಾರ್ಟ್ ಆಗಿದ್ದಾವೆ. ಇಂಪೆರೇಟಿವ್ ಸೆಂಟೆನ್ಸಸ್ ಆಲ್ವೇಸ್ ಸ್ಟಾರ್ಟ್ ವಿತ್ V1 ಫಾರ್ಮ್ ಆಫ್ ದಿ ವರ್ಬ್. ದೇ ಸಜೆಸ್ಟ್, ಆರ್ಡರ್, ರಿಕ್ವೆಸ್ಟ್, ಪರ್ಮಿಷನ್, ಪೊಲೈಟ್ ರಿಕ್ವೆಸ್ಟ್ ಇವೆಲ್ಲ ಹೇಳೋಕ್ಕೆ ನಾವು ಯೂಸ್ ಮಾಡ್ತೀವಿ. ಈ ಥರ ವಾಕ್ಯಗಳು ಬಂದಾಗ ಕ್ವಶನ್ ಟ್ಯಾಗು ವಿಲ್ ಯು, ವಾಂಟ್ ಯು ಎರಡೂ ರೀತಿಯಿಂದ ನಾವು ಫ್ರೇಮ್ ಮಾಡ್ಬೋದು. ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇನ್ನು ಮುಂದೆ ಈಗ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗಲ್ಲಿ ಮುಂದೆ ಯಾವ ರೀತಿಯಾಗಿ ಮಾಡಬೇಕೆಂದು ಕಲಿಯೋಣ ಬನ್ನಿ. ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಆದ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್ಗಳಿದ್ದಾವೆ. ಲೆಟ್ಸ್ ಲರ್ನ್. ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸಲ್ಲಿ ಇಂಪೆರೇಟಿವ್ ಸೆಂಟೆನ್ಸಸ್ ಬಂದರೆ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕಂತೇಳಿ ಕಲ್ತ್ರಿ. ಇವಾಗ ಬನ್ನಿ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸಲ್ಲಿ ಇಂಡೆಫಿನೆಟ್ ಪ್ರೊನೌನ್ಸ್ಗಳಾದಂಥ ಸಂಬಡಿ, ಸಮ್ವನ್, ಎನಿಬಡಿ, ಎನಿವನ್, ನೋಬಡಿ, ನೋ ಒನ್, ಎವ್ರಿಬಡಿ, ಎವ್ರಿವನ್ ಈ ಒಂದು ಪದಗಳು ಬಂದರೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಆವಾಗ ನಾವು
ದೇ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ತೊಗೋಬೇಕು. ಯಾಕೆ ದೇ ಅನ್ನೋ ಹೆಲ್ಪಿಂಗ್ ವರ್ಬ್ ತೊಗೋಬೇಕಂತ ಹೇಳ್ತೀನಿ, ನೋಡಿ ಸೂಚನೆ. ಇಂಡೆಫಿನೆಟ್ ಪ್ರನೌನ್ಸ್ ಆಲ್ವೇಸ್ ಫಾಲೋ ದಿ ಪ್ರನೌನ್ ದೇ ವೈಲ್ ಫ್ರೇಮಿಂಗ್ ಕ್ವಶನ್ ಟ್ಯಾಗ್ಸ್. ಅಂದರೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಇಂಡೆಫಿನೆಟ್ ಪ್ರನೌನ್ಗಳಾದಂಥ ಸಂಬಡಿ, ಸಮ್ಮನ್, ಎನಿಬಡಿ, ಎನಿವನ್, ನೋಬಡಿ, ನೋ ಒನ್, ಎವ್ರಿಬಡಿ, ಎವ್ರಿವನ್ ಇವು ಬಂದಾಗ ದೇ ಅನ್ನೋ ಒಂದು ಪ್ರನೌನ್ನ ತೊಗೊಂಡು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಯಾಕೆ ತೊಗೋಬೇಕು ದೇ ಅಂದರೆ, ಈಗ ಸಂಬಡಿ ಅಂದರೆ ಇದು ಒಬ್ಬರನ್ನೇ ಸೂಚಿಸೋದಿಲ್ಲ, ಭಾಳಷ್ಟು ಗ್ರೂಪ್ ಆಫ್ ಪೀಪಲ್ನ ಸೂಚಿಸ್ತಾ ಇದ್ದಾವೆ. ಸಂಬಡಿ, ಸಮ್ ಒನ್, ಎನಿಬಡಿ, ಎನಿವನ್, ಎವ್ರಿಬಡಿ, ಎವ್ರಿವನ್, ನೋ ಒನ್, ನೋಬಡಿ ಇವೆಲ್ಲ ಗ್ರೂಪ್ ಆಫ್ ಪೀಪಲ್ನ ಸೂಚಿಸ್ತಾ ಇದ್ದಾವೆ. ಹೀಗಾಗಿ ಗ್ರೂಪ್ ಆಫ್ ಪೀಪಲ್ನ ಸೂಚಿಸೋ ಪ್ರನೌನ್ ಯಾವುದಂದರೆ ದೇ ಅಂದರೆ ಇಲ್ಲಿ ಭಾಳಷ್ಟು ಜನರು ಅಂತೇಳಿ ಸೂಚಿಸ್ತೀಯಲ್ಲ, ಅದಕ್ಕೋಸ್ಕರ ನಾವು ಈ ಪ್ರನೌನ್ಗಳವಾದಂಥ ಈ ಪದಗಳು ಬಂದಂಥ ಸಂಬಡಿ, ಸಮ್ಮನ್ ಇವೆಲ್ಲ ಎವ್ರಿಬಡಿ, ಎವ್ರಿವನ್ ಈ ಪದಗಳು ಬಂದಾಗ ನಾವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡುವಾಗ ದೇ ಅನ್ನೋ ಪ್ರನೌನ್ನ ತೊಗೋಬೇಕು. ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಉದಾಹರಣೆ ನೋಡಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಂಬಡಿ ಈಸ್ ಎಟ್ ದ ಕ್ಲಾಸ್ ರೂಮ್. ಯಾರೋ ಒಬ್ಬ ಕ್ಲಾಸ್ ರೂಮಲ್ಲಿ ಇದ್ದಾನೆ. ಈ ಸೆಂಟೆನ್ಸಲ್ಲಿ ಸಂಬಡಿ ಅನ್ನೋದು ಇಂಡೆಫಿನೆಟ್ ಪ್ರನೌನ್ ಬಂದಿದೆ. ಸಂಬಡಿ ಅಂತ ಬಂದಿದೆಯಲ್ಲ, ಅದಕ್ಕೋಸ್ಕರ ಇದು ಇಂಡೆಫಿನೆಟ್ ಪ್ರನೌನ್ ಬಂದಿದೆ. ಸಂಬಡಿ ಬಂದಾಗ ನಾವು ಸಂಬಡಿ ಬಂದಾಗ ನಾವು ಪ್ರನೌನು ದೇ ತೊಗೋಬೇಕಲ್ವ, ಅದು ನಿಮಗೆ ನೆನಪಲ್ಲಿ ಇಟ್ಕೋಬೇಕು. ಸಂಬಡಿ ಈಸ್ ಎಟ್ ದ ಕ್ಲಾಸ್ ರೂಮ್. ಹಾಗಾದರೆ ದೇ ಬಂದಿದೆ ಅಂದರೆ ದೇ ಜೊತೆ ಯಾವಾಗಲೂ ನಾವು ಈಸ್ ತೊಗೊಳಕ್ಕೆ ಸಾಧ್ಯವಿಲ್ಲ. ದೇ ಜೊತೆ ಯಾವಾಗಲೂ ನಾವು ಪ್ಲ್ಯೂರಲ್ ವರ್ಬ್ ತೊಗೋಬೇಕು. ಇಲ್ಲಿ ಈಸ್ ಬದಲಾಗಿ ಆರ್ ಅಂತೇಳಿ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದರೆ ಇದು ಪ್ರೆಸೆಂಟಲ್ಲಿದೆ ಅಲ್ಲ, ಈಸ್ನ ಪ್ಲ್ಯೂರಲ್ ಫಾರ್ಮು ಆರ್. ಅದಕ್ಕೋಸ್ಕರ ನಾವು ಇಲ್ಲಿ ಈಸ್ ಬದಲಾಗಿ ಪ್ರನೌನ್ ದೇ ಬಂದಿದ್ದ ಸಲುವಾಗಿ ಆರ್ ತೊಗೋತೀನಿ ನಾನು. ಯಾವಾಗಲೂ ಆರ್ ತೊಗೊಳ್ಳೇಬೇಕದು ರೂಲ್ಸು. ದೇವ್ ಅಂತಂದರೆ ಆರು ಅಥವಾ ಪ್ಲ್ಯೂರಲ್ ಹೆಲ್ಪಿಂಗ್ ವರ್ಬ್ಸ್ನ ತೊಗೋಬೇಕು. ಅದಕ್ಕೋಸ್ಕರ ಇಲ್ಲಿ ಈಸ್ ಬದಲಾಗಿ ಆರ್ ತೊಗೋತೀನಿ. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಸಂಬಡಿ ಈಸ್ ಎಟ್ ದ ಕ್ಲಾಸ್ ರೂಮ್. ಅದಕ್ಕೋಸ್ಕರ ಆ ಹೆಲ್ಪಿಂಗ್ ವರ್ಬ್ ಆರ್ ನಂತರ ನಾಟ್ ಹಾಕ್ತೀನಿ, ಅರಂಟ್ ಆಯಿತು. ಆಮೇಲೆ ಸಂಬಡಿ ಬಂದಿದೆ ಅಲ್ಲ, ಅದಕ್ಕೋಸ್ಕರ ಪ್ರನೌನ್ ಏನು ತೊಗೋಬೇಕು ರೂಲ್ಸ್ ಪ್ರಕಾರ ದೇ ತೊಗೋಬೇಕು. ದೇ ತೊಗೊಂಡಿದ್ದೀನಿ. ಅರಂಟ್ ದೇ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ನೋಡಿದ್ರಲ್ಲ, ಇದು ಒಂದು ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ ಆಗಿದೆ. ಯಾಕಂದರೆ ನಾವು ರೂಲ್ಸ್ ಪ್ರಕಾರ ಮಾಡಿದಾಗ ಯೂಶ್ವಲಿ ಕ್ವಶನ್ ಟ್ಯಾಗ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಏನಿರುತ್ತೆ ಅದು ತೊಗೊಂಡ್ರೆ ಇಸಂಟ್ ದೇ ಅಂಥೇಳಿ ಯಾವತ್ತೂ ಕ್ವಶನ್ ಟ್ಯಾಗ್ ಇರೋಲ್ಲ, ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಅರಂಟ್ ದೇ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅರಂಟ್ ದೇ ಯಾಕೆ ಬಂತು ಅಂದರೆ ಇಲ್ಲಿ ದೇ ಅನ್ನೋದು ಭಾಳ ಜನರನ್ನು ಸೂಚಿಸ್ತಾ ಇದೆ. ಭಾಳ ಜನ ಇದ್ದಾಗ ಪ್ಲ್ಯೂರಲ್ ಹೆಲ್ಪಿಂಗ್ ವರ್ಬು ಆರೇ ತೊಗೊಳ್ಬೇಕು. ಪ್ರೆಸೆಂಟ್ ಟೆನ್ಸಲ್ಲಿದೆ ಅಲ್ವಾ, ಅದಕ್ಕೋಸ್ಕರ ಆರು. ಪಾಸ್ಟಲ್ಲಿ ವಾಜ್ ಇದ್ದಿತ್ತಂದರೆ ವರ್ ತೊಗೋಬೇಕಾಗ್ತಿತ್ತು ಇಲ್ಲಿ. ಅದಕ್ಕೋಸ್ಕರ ಅರಂಟ್ ದೇ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಕ್ವಶನ್ ಟ್ಯಾಗ್ ರೂಲ್ಸ್ ಪ್ರಕಾರ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಸಮ್ವನ್ ವಾಸ್ ವಾಕಿಂಗ್ ಇನ್ ದ ಪಾರ್ಕ್. ಯಾರೋ ಒಬ್ಬ ಪಾರ್ಕ್ನಲ್ಲಿ ಅಡ್ಡಾಡ್ತಾ ಇದ್ದ. ಇಲ್ಲೂ ಕೂಡ ಇಂಡೆಫಿನೆಟ್ ಪ್ರನೌನ್ ಸಮ್ವನ್ ಬಂದಿದೆ. ನಾವು ಪ್ರನೌನ್ ದೇನೇ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೆಲ್ಪಿಂಗ್ ವರ್ಬು ವಾಸ್ ಇದೆ. ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ವಾಸ್ ಇದೆ, ಇಲ್ಲಿ ವಾಸ್ ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಪ್ರನೌನ್ ಸಮ್ವನ್ ಬಂದಿದ್ದ ಸಲುವಾಗಿ ದೇ ಅನ್ನೋ ಪ್ರನೌನ್ ಬರುತ್ತೆ ಅಂದರೆ ಪ್ಲ್ಯೂರಲ್ ತೊಗೋಬೇಕು. ವಾಸ್ನ ಪ್ಲ್ಯೂರಲ್ ಫಾರ್ಮ್ ಏನು ವರ್. ಅದಕ್ಕೋಸ್ಕರ ಇಲ್ಲಿ ವಾಸ್ ಬದಲಾಗಿ ಏನು ತೊಗೋಬೇಕು ವರ್ ತೊಗೊಂಡೆ. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ಇಲ್ಲಿ ನಾಟ್ ಹಾಕಿದೆ ವರಂಟ್ ಆಯಿತು. ಆಮೇಲೆ ಸಮ್ವನ್ ಬದಲಾಗಿ ಪ್ರನೌನು ದೇ ತೊಗೋಬೇಕು. ವರಂಟ್ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಪಾಸಿಟಿವ್ ಸೆಂಟೆನ್ಸ್ ಇದೆ, ಸಮ್ವನ್ ವಾಸ್ ವಾಕಿಂಗ್ ಇನ್ ದ ಪಾರ್ಕ್, ನೆಗೆಟಿವ್ ಕ್ವಶನ್ ಟ್ಯಾಗ್. ವರಂಟ್ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ನೋಡಿ, ಎನಿಬಡಿ ಕ್ಯಾನ್ ಸ್ಪೀಕ್ ಕನ್ನಡ. ಯಾರು ಬೇಕಾದರೂ ಕನ್ನಡ ಮಾತನಾಡಬಹುದು. ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಇಲ್ಲಿ ಫಸ್ಟಿಗೆ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಕ್ವಶನ್ ಟ್ಯಾಗ್ ಮಾಡುವಾಗ, ಅಥವಾ ಮಾಡಲ್ ವರ್ಬ್ ಇದ್ದರೆ ಮಾಡಲ್ ವರ್ಬ್ ತೊಗೋಬೇಕು. ಇಲ್ಲಿ ಕ್ಯಾನ್ ಅನ್ನೋ ಮಾಡಲ್ ವರ್ಬ್ ಇದೆ, ನಾನು ಕ್ಯಾನ್ ತೊಗೊಂಡೆ. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ನಿಮಗೆ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಗೊತ್ತಿಲ್ಲ ಅಂದರೆ ಇಲ್ಲಿ ಯಾವುದೇ ನಾಟ್ ಇಲ್ಲ ಅಂದರೆ ಕ್ವಶನ್ ಟ್ಯಾಗ್ ಮಾಡುವಾಗ ನಾಟ್ ಹಾಕಬೇಕು, ಅದು ನೆಗೆಟಿವ್ ಆಗುತ್ತೆ. ಇಲ್ಲಿ ಕ್ಯಾನ್ ತೊಗೊಂಡಿನಿ ಮಾಡಲ್ ವರ್ಬ್, ಅದರ ನಂತರ ನಾಟ್ ಹಾಕ್ತೀನಿ, ಕೆನಾಟ್ ಆಯಿತು. ಆಮೇಲೆ ಎನಿಬಡಿ ಬಂದಿದೆ. ಎನಿಬಡಿ ಅಂದರೆ ಇದು ಇಂಡೆಫಿನೆಟ್ ಪ್ರನೌನು. ಎನಿಬಡಿ ಬಂದಾಗ ನಾವು ಪ್ರನೌನ್ ಏನು ತೊಗೋಬೇಕು ದೇ ತೊಗೋಬೇಕು. ಅದಕ್ಕೋಸ್ಕರ ಇಲ್ಲಿ ದೇ ತೊಗೊಂಡೆ. ಕಾಂಟ್ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಕಾಂಟ್ ದೇ ಹೇಗೆ ಬಂತಂತೇಳಿ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ 4ನೇ ಎಕ್ಸಾಂಪಲ್ ನೋಡಿ. ಎನಿವನ್ ನೋಸ್ ಮೈ ಹೋಮ್. ಎನಿವನ್ ನೋಸ್, ಯಾರಾದರೂ ಗುರ್ತಾ, ನನ್ನ ಮನೆ ಗುರ್ತಾ ಯಾರಿಗಾದರೂ ಒಬ್ಬರಿಗೆ ಅನ್ನಂಗೆ. ಇಲ್ಲಿ ಎನಿವನ್ ನೋಸ್ ಮೈ ಹೋಮ್. ಇಲ್ಲಿ ಯಾವುದಾದ್ರೂ ಕ್ವಶನ್ ಟ್ಯಾಗ್ ಮಾಡುವಾಗ ನಾವು ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಈ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ನೋಡಿ, ಎನಿವನ್ ನೋಸ್ ಮೈ ಹೋಮ್. ಇಲ್ಲಿ ಯಾವುದೂ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ನಾನು ಯಾವ ಥರ ಕ್ವಶನ್ ಟ್ಯಾಗ್ ಮಾಡಬೇಕಂತೇಳಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ.
ಅದಕ್ಕೋಸ್ಕರ ನಾವು ಹೆಲ್ಪಿಂಗ್ ವರ್ಬ್ ಇದ್ದಿಲ್ಲ ಅಂದರೆ ಮೇನ್ ವರ್ಬ್ ನೋಡಬೇಕು. ಇಲ್ಲಿ ಮೇನ್ ವರ್ಬ್ ಯಾವುದಿದೆ? ನೋಸ್ ಇದೆ. ನೋಸ್ ಅನ್ನೋದು ಇದು ಪ್ಲ್ಯೂರಲಲ್ಲಿದೆ. ಸಿಂಗ್ಯುಲರ್ ವರ್ಬ್ ಇದ್ದರೆ ಡೂ ತೊಗೋಬೇಕು, ಪ್ಲ್ಯೂರಲ್ ವರ್ಬ್ ಇದ್ದರೆ ಡಸ್ ತೊಗೋಬೇಕು, ಮತ್ತು V2 ಅಲ್ಲಿದ್ದರೆ ಡಿಡ್ ತೊಗೋಬೇಕು. ಇಲ್ಲಿ ಪ್ಲ್ಯೂರಲಲ್ಲಿದೆ ಅಂದರೆ ಡಸ್ ಬರಬೇಕು. ಆ್ಯಕ್ಚುಲಿ ಇಲ್ಲಿ ಡಸ್ ಬರಬೇಕು, ಬಟ್ ನಾನು ಡೂ ತೊಗೊಂಡಿದ್ದೀನಿ. ಯಾಕೆ ಡೂ ತೊಗೊಂಡಿದ್ದೇನೆ ಅಂದರೆ ಇಲ್ಲಿ ಎನಿ1 ಬಂದಿದೆಯಲ್ಲ, ಎನಿ1 ಬದಲಾಗಿ ಪ್ರನೌನ್ ನಾವು ಏನು ಹಾಕಬೇಕು? ದೇ ಅಂದರೆ ಅದು ಪ್ಲ್ಯೂರಲ್. ಹಾಗಾದರೆ ಪ್ಲ್ಯೂರಲ್ ಪ್ರನೌನ್ ಬಂದಿದೆ ಅಂದರೆ ಪ್ಲ್ಯೂರಲ್ ವರ್ಬ್ ಹಾಕಬೇಕಲ್ಲ. ಇಲ್ಲಿ ಡಸ್ ಬದಲಾಗಿ ಡಸ್ನ ಪ್ಲ್ಯೂರಲ್ ಏನು? ಡೂ ಆಗುತ್ತೆ. ಅದಕ್ಕೋಸ್ಕರ ಡೂ ತೊಗೊಂಡೆ. ಆಮೇಲೆ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾಟ್ ಇಲ್ಲ, ಇಲ್ಲಿ ನಾಟ್ ಹಾಕಿದೆ, ಡೋಂಟ್ ಆಯಿತು. ಆಮೇಲೆ ಎನಿ1 ಬದಲಾಗಿ ಪ್ರನೌನು ದೇ ಆಗಿದೆ. ಡೋಂಟ್ ದೇ ಇಸ್ ಅ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ನೋ ಬಡಿ ಸ್ಪೀಕ್ಸ್ ಆಲ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ಈ ಜಗತ್ತಲ್ಲಿರುವ ಎಲ್ಲ ಭಾಷೆಗಳನ್ನು ಯಾರೊಬ್ಬರು ಮಾತನಾಡಲಾಗುವುದಿಲ್ಲ. ಇಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ನೋಡ್ಕೋಬೇಕು ಕ್ವಶನ್ ಟ್ಯಾಗ್ ಮಾಡುವಾಗ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಮೇನ್ ವರ್ಬು ಸ್ಪೀಕ್ಸ್ ಇದೆ. ಸ್ಪೀಕ್ಸ್ ಅಂದರೆ ಪ್ಲ್ಯೂರಲ್ ಇದೆ. ಪ್ಲ್ಯೂರಲ್ ಇದ್ದರೆ ಡಸ್ ತೊಗೋಬೇಕು ರೂಲ್ಸ್ ಪ್ರಕಾರ, ಬಟ್ ಡಸ್ ತೊಗೊಳ್ಳಲ್ಲ. ಯಾಕೆ ತೊಗೊಳ್ಳಲ್ಲ ನಾನು ಅಂದರೆ ಇಲ್ಲಿ ನೋಬಡಿ ಬಂದಿದೆ. ಇಂಡೆಫಿನೆಟ್ ಪ್ರನೌನ್ ನೋಬಡಿ ಬಂದಿದೆ. ನೋಬಡಿ ಇಂಡೆಫಿನೆಟ್ ಪ್ರನೌನ್ ನೋಬಡಿ ಬಂದರೆ ನಾವು ದೇ ತೊಗೋಬೇಕಂತೇಳಿ ನಾನು ಫಸ್ಟಿಗೆ ಹೇಳಿದ್ದೀನಿ. ಅದಕ್ಕೋಸ್ಕರ ದೇ ಬಂದಿದೆ ಅಂದರೆ ಅದು ಭಾಳ ಜನರನ್ನು ರೆಫರ್ ಮಾಡುತ್ತೆ. ಭಾಳ ಜನರನ್ನು ರೆಫರ್ ಮಾಡ್ತಾ ಇದೆ ಅಂದರೆ ಇಲ್ಲಿ ಡಸ್ ಬದಲಾಗಿ ಏನು ತೊಗೋಬೇಕು? ನಾವು ಡೂ ತೊಗೋಬೇಕಾಗುತ್ತೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ಸ್ಪೀಕ್ಸ್ ಇದೆ. ಸ್ಪೀಕ್ಸ್ ಸಿಂಗ್ಯುಲರ್ ಇದ್ದರೆ ಡೂ ತೊಗೋಬೇಕು, ಪ್ಲ್ಯೂರಲ್ ಇದ್ದರೆ ಡಸ್ ತೊಗೋಬೇಕಂತ ಹೇಳಿದೆ. ಬಟ್ ಇಲ್ಲಿ ಪ್ಲ್ಯೂರಲ್ ಇದೆ, ಡಸ್ ತೊಗೋಬೇಕು. ಬಟ್ ಡಸ್ ತೊಗೋತೀವಿ, ಬಟ್ ಇಲ್ಲಿ ಪ್ಲ್ಯೂರಲ್ ಪ್ರನೌನ್ ಇದೆ ಅಲ್ವಾ, ಅದಕ್ಕೋಸ್ಕರ ಡಸ್ನ ಪ್ಲ್ಯೂರಲ್ ಏನಾಗುತ್ತೆ? ಡೂ ಆಗುತ್ತೆ. ಅದಕ್ಕೋಸ್ಕರ ಡೂ ತೊಗೋಬೇಕು. ಆಮೇಲೆ ನಾಟ್ ಇಲ್ಲ, ಡೂ ತೊಗೊಂಡೆ. ಆಮೇಲೆ ಪ್ರನೌನ್ ಹಾಕ್ತೀನಿ. ನೋಬಡಿ ಏನಿದೆ, ನೋಬಡಿ ಬದಲಾಗಿ ದೇ ಹಾಕ್ತೀನಿ. ಡೂ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇಲ್ಲಾಕೆ ಡೋಂಟ್ ದೇ ಬರಲಿಲ್ಲ ಅಂದರೆ ನೋಬಡಿ ಸ್ಪೀಕ್ಸ್ ಆಲ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್ ಅಂದರೆ ನೋಬಡಿ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಇದೆ. ಅದಕ್ಕೋಸ್ಕರ ಇಲ್ಲಿ ಕ್ವಶನ್ ಟ್ಯಾಗ್ ಪಾಸಿಟಿವ್ ಆಯ್ತು. ಡೂ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಗೊತ್ತಾಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ ನೋಡಿ. ನೋ ಒನ್ ಹ್ಯಾಸ್ ಬ್ರಾಟ್ ಬುಕ್ ಟುಡೇ. ಇಲ್ಲೂ ಕೂಡ ಫಸ್ಟಿಗೆ ಪ್ರನೌನ್ನ ತೊಗೋಬೇಕು, ಹೆಲ್ಪಿಂಗ್ ವರ್ಬ್ನ ತೊಗೋಬೇಕು ಕ್ವಶನ್ ಟ್ಯಾಗ್ ಮಾಡುವಾಗ. ಹ್ಯಾಸ್ ಇದೆ, ಅದಕ್ಕೋಸ್ಕರ ಹ್ಯಾಸ್ ತೊಗೊಂಡ್ರೆ ತಪ್ಪಾಗುತ್ತೆ. ಯಾಕಂದರೆ ನೋ ಒನ್ ಅನ್ನೋದು ಒಂದು ಇಂಡೆಫಿನೆಟ್ ಪ್ರನೌನ್ ಬಂದಿದೆ. ಇಂಡೆಫಿನೆಟ್ ಪ್ರನೌನ್ ಬಂದಿದ್ದ ಸಲುವಾಗಿ ಇಲ್ಲಿ ಭಾಳ ಜನರನ್ನು ರೆಫರ್ ಮಾಡುವಂಥ ದೇ ಪ್ರನೌನ್ ತೊಗೋಬೇಕಾಗುತ್ತೆ. ದೇ ತೊಗೊಂಡಿದ್ದೀನಿ. ದೇ ಬಂದರೆ ಇಲ್ಲಿ ಪ್ಲ್ಯೂರಲ್ಲು ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಹ್ಯಾಸ್ನ ಪ್ಲ್ಯೂರಲ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಆಗುತ್ತೆ. ಅದಕ್ಕೋಸ್ಕರ ಹ್ಯಾವ್ ತೊಗೊಂಡೆ. ಆಮೇಲೆ ಡೈರೆಕ್ಟು ನೋ ಒನ್ ಬದಲಾಗಿ ಪ್ರನೌನ್ ದೇ ಹಾಕಿದೆ. ಹ್ಯಾವ್ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇಲ್ಲಕ್ಕೆ ಹ್ಯಾವಂಟ್ ದೇ ಆಗಿಲ್ಲ ಅಂದರೆ ನೋ ಒನ್ ಹ್ಯಾಸ್ ಬ್ರಾಟ್ ಬುಕ್ ಟುಡೇ ಅನ್ನೋದು ಇದೊಂದು ನೆಗೆಟಿವ್ ಸೆಂಟೆನ್ಸ್ ಇದೆ. ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಆಲ್ವೇಸ್ ಫಾಲೋಸ್. ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್, ಕ್ವಶನ್ ಟ್ಯಾಗ್ ಆಲ್ವೇಸ್ ಫಾಲೋಸ್ ಪಾಸಿಟಿವ್. ಸೊ ಅದಕ್ಕೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಎವ್ರಿಬಡಿ ಅಟೆಂಡೆಡ್ ಮೈ ಕ್ಲಾಸ್. ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ? ಮೇನ್ ವರ್ಬ್ ನೋಡ್ತೀನಿ. V1 ಇದ್ದರೆ ಡೂ ತೊಗೋಬೇಕು, V2 ಇದ್ದರೆ ಡಿಡ್ ತೊಗೋಬೇಕು, ಪ್ಲ್ಯೂರಲ್ ಇದ್ದರೆ ಡಸ್ ತೊಗೋಬೇಕು. ಇಲ್ಲಿ ಅಟೆಂಡೆಡ್ ಅನ್ನೋದು V2 ಫಾರ್ಮ್ ಇದೆ, ಅದಕ್ಕೋಸ್ಕರ ಡಿಡ್ ತೊಗೊಂಡೆ. ಆಮೇಲೆ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಎಲ್ಲೆಲ್ಲೂ ನಾಟ್ ಇಲ್ಲ, ಅದಕ್ಕೋಸ್ಕರ ನಾಟ್ ಹಾಕಿದೆ. ಡಿಡಂಟ್ ಆಯಿತು. ಎವ್ರಿಬಡಿ ಅನ್ನೋ ಒಂದು ಇಂಡೆಫಿನಿಟ್ ಪ್ರನೌನ್ ಬಂದಿದೆ, ಅದಕ್ಕೋಸ್ಕರ ದೇ ಹಾಕಿದೆ. ಡಿಡಂಟ್ ದೇ ಕರೆಕ್ಟ್ ಕ್ವಶನ್ ಟ್ಯಾಗ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಎವ್ರಿ ಒನ್ ಮಸ್ಟ್ ಗೇನ್ ನಾಲೆಜ್. ಪ್ರತಿಯೊಬ್ಬರು ನಾಲೆಜ್ ಗಳಿಸಲೇಬೇಕು. ಇಲ್ಲೂ ಕೂಡ ಫಸ್ಟಿಗೆ ನಾವು ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ವರ್ಬ್ ತೊಗೋಬೇಕು. ಇಲ್ಲಿ ಮಸ್ಟ್ ಅನ್ನೋ ಮಾಡಲ್ ವರ್ಬ್ ಬಂದಿದೆ, ಅದು ತೊಗೋಬೇಕು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ. ನಾನು ಮಸ್ಟ್ ತೊಗೊಂಡೆ. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಇಲ್ಲಿ ಯಾವುದು ನಾಟ್ ಇಲ್ಲ, ಇಲ್ಲಿ ನಾಟ್ ಹಾಕ್ದೆ, ಮಸ್ಟ್ ಅಂಟ್ ಆಯಿತು. ಆಮೇಲೆ ಎವ್ರಿ ಒನ್ ಅನ್ನೋ ಒಂದು ಇಂಡೆಫಿನೆಟ್ ಪ್ರನೌನ್ ಬಂದಿದೆ, ಅದ್ರ ಬದಲಾಗಿ ದೇ ಅನ್ನೋ ಪ್ರನೌನ್ನ ತೊಗೋಬೇಕು. ಅದಕ್ಕೋಸ್ಕರ ತೊಗೊಂಡೆ. ಮಸ್ಟಂಟ್ ದೇ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ನೋಡಿದ್ರಲ್ಲ ವೀಕ್ಷಕರೇ, ನಾವು ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸಲ್ಲಿ ಇಂಡೆಫಿನೆಟ್ ಪ್ರನೌನ್ಗಳಾದಂಥ ಸಂಬಡಿ, ಸಮ್ವನ್, ಎನಿಬಡಿ, ಎನಿವನ್, ನೋಬಡಿ, ನೋ ಒನ್, ಎವ್ರಿಬಡಿ, ಎವ್ರಿ ಒನ್ ಈ ಥರ ಪದಗಳು ಬಂದಾಗ ಸೆಂಟೆನ್ಸಲ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಆವಾಗ ನಾವು ದೇ ಅನ್ನೋ ಒಂದು ಪ್ರನೌನ್ನ ತೊಗೋಬೇಕು. ಯಾಕೆ ದೇ ತೊಗೋಬೇಕಂದ್ರೆ ಇವೆಲ್ಲ ಭಾಳಷ್ಟು ಗ್ರೂಪ್ ಆಫ್ ಪೀಪಲ್ಸ್ನ ರೆಫರ್ ಮಾಡ್ತಾ ಇದ್ದಾವೆ. ಹಾಗಾಗಿ ದೇ ಅನ್ನೋ ಒಂದು ಪ್ರನೌನ್ ತೊಗೊಂಡಾಗ ಆ ಸೆಂಟೆನ್ಸಲ್ಲಿ ಯಾವುದೇ ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇದ್ದರೆ ಅದನ್ನು ಪ್ಲ್ಯೂರಲ್ ಹೆಲ್ಪಿಂಗ್ ವರ್ಬ್ ಮಾಡ್ಕೊಂಡು ನಾವು ಕ್ವಶನ್ ಟ್ಯಾಗ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಕೆಲವು ಸಾರಿ ಏನಾಗುತ್ತೆ, ಪಾಸಿಟಿವ್ ಥರ ಕಂಡ್ರೂ ಅದು ನೆಗೆಟಿವ್ ಕ್ವಶನ್ ಟ್ಯಾಗ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನೋಬಡಿ ಸ್ಪೀಕ್ಸ್ ಆಲ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್, ನೋ ಒನ್ ಹ್ಯಾಸ್ ಬ್ರಾಟ್ ಬುಕ್ ಟುಡೇ ಇವೆಲ್ಲ ನೆಗೆಟಿವ್ ಸೆಂಟೆನ್ಸಸ್ ಇದ್ದಾವೆ, ಅದಕ್ಕೆ ಇವು ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್ ಆಗಿದ್ದಾವೆ. ದೇ ಬಂದಿದೆ ಅಂದರೆ ಆ ಸೆಂಟೆನ್ಸಲ್ಲಿರುವ ಹೆಲ್ಪಿಂಗ್ ವರ್ಬು
ಪ್ಲ್ಯೂರಲ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಈಸ್ ಇದೆ, ಈಸ್ನ ಪ್ಲ್ಯೂರಲ್ ಏನು ಆರ್ ಆಗುತ್ತೆ. ಯಾಕಂದರೆ ದೇ ಅನ್ನೋದು ಭಾಳಷ್ಟು ಜನರನ್ನು ರೆಫರ್ ಮಾಡ್ತಾ ಇದೆ ಅಂದರೆ ಇದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಆ ಸೆಂಟೆನ್ಸಲ್ಲಿರೋ ಹೆಲ್ಪಿಂಗ್ ವರ್ಬ್ ಕೂಡ ನಾವು ಪ್ಲ್ಯೂರಲ್ ಮಾಡ್ಕೋಬೇಕಾಗುತ್ತೆ. ಅದು ಪ್ರೆಸೆಂಟಲ್ಲಿರೋ ಹೆಲ್ಪಿಂಗ್ ವರ್ಬ್ ಇದ್ದರೆ ಈಸ್ ಇದ್ದರೆ ಆರ್ ಮಾಡ್ಕೋಬೇಕು, ವಾಜ್ ಇದ್ದರೆ ಪಾಸ್ಟಲ್ಲಿ ವಾಜ್ ಇದ್ದರೆ ವರ್ ಮಾಡ್ಕೋಬೇಕು, ಪ್ರೆಸೆಂಟಲ್ಲಿ ಹ್ಯಾಸ್ ಇದ್ದರೆ ಹ್ಯಾವ್ ಮಾಡ್ಕೋಬೇಕು, ಡೆಡ್ ಇದ್ದರೆ ಡೆಡ್ಡೇ ಇರುತ್ತೆ. ಈ ಥರ ನಾವು ಹೆಲ್ಪಿಂಗ್ ವರ್ಬ್ಗಳನ್ನು ಪ್ಲ್ಯೂರಲ್ ಮಾಡ್ಕೊಂಡು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಯಾವಾಗಂದರೆ ಇನ್ಡೆಫಿನೆಟ್ ಪ್ರೊನೌನ್ಗಳಾದಂಥ ಸಂಬಡಿ, ಸಮ್ವನ್, ಎನಿಬಡಿ, ಎನಿವನ್, ನೋಬಡಿ, ನೋ ಒನ್, ಎವ್ರಿಬಡಿ, ಎವ್ರಿವನ್ ಅನ್ನೋ ಒಂದು ಪದಗಳು ಅಥವಾ ಇವುಗಳು ಪ್ರೊನೌನ್ಗಳು ಅಂತ ಕರಿತೀವಿ. ಇನ್ಡೆಫಿನೆಟ್ ಪ್ರೊನೌನ್ ಇವುಗಳು ವಾಕ್ಯದಲ್ಲಿ ಬಂದಾಗ ಈ ಥರ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಟಾಪಿಕ್ಕು. ಯಾಕಂದರೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾದಂಥ TET, GPSTR ಹೀಗೆ ಅನೇಕ ಟೀಚರ್ಸ್ ಎಕ್ಸಾಮ್ಸ್ ಆಗಲಿ, ಬೇರೆ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಈ ಥರ ಇನ್ಡೆಫಿನೆಟ್ ಪ್ರೊನೌನ್ಸ್ಗಳ ಮೇಲೆ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್ಗಳನ್ನು ಕೇಳ್ತಾರೆ. ಅದಕ್ಕೋಸ್ಕರ ಸರಿಯಾಗಿ ಈ ಕ್ಲಾಸ್ನ ರಿಪೀಟ್ ನೋಡಿ ನಿಮ್ಮ ನಾಲೆಜ್ನ ಗೇನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಂದಿನ ಕ್ಲಾಸ್ ನಿಮಗೆ ಇಷ್ಟವಾದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಕ್ಲಾಸ್. ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್ಗಳಲ್ಲಿ ಇನ್ಡೆಫಿನೆಟ್ ಪ್ರೊನೌನ್ಗಳಾದಂಥ ಸಂಬಡಿ, ಎನಿಬಡಿ, ನೋಬಡಿ ಈ ಥರ ಪ್ರೊನೌನ್ಸ್ಗಳು ಬಂದಾಗ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡ್ಬೇಕಂತೇಳಿ ಕಲ್ತ್ರಿ. ಇವಾಗ ಬನ್ನಿ ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸ್ಗಳಲ್ಲಿ ಇನ್ನೂ ಕೆಲವು ಇನ್ಡೆಫಿನೆಟ್ ಪ್ರೊನೌನ್ಗಳಾದಂಥ ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ನಥಿಂಗ್ ಅನ್ನೋ ಒಂದು ಇನ್ಡೆಫಿನೆಟ್ ಪ್ರೊನೌನ್ಗಳು ಬಂದಾಗ ನಾವು ಈ 4 ಪದಗಳು ಥಿಂಗ್ಸ್ಗಳನ್ನು ರೆಫರ್ ಮಾಡುತ್ತೆ, ಸಿಂಗ್ಯುಲರ್ ಥಿಂಗ್ಸ್ಗಳನ್ನು ರೆಫರ್ ಮಾಡುತ್ತವೆ. ಅದಕ್ಕೋಸ್ಕರ ನಾವು ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ನಥಿಂಗ್ ಅನ್ನೋ ಒಂದು ಪ್ರೊನೌನ್ಸ್ಗಳು ಬಂದಾಗ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಸಿಂಗ್ಯುಲರ್ ಥಿಂಗ್ಸ್ಗಳನ್ನು ರೆಫರ್ ಮಾಡೋದರಿಂದ ಇಲ್ಲಿ ಇಟ್ ಅನ್ನೋ ಒಂದು ಪ್ರೊನೌನ್ನ ತೊಗೋಬೇಕು. ಲುಕ್ ಎಟ್ ದ ಎಕ್ಸಾಂಪಲ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಉದಾಹರಣೆ ನೋಡಿ, ಇನ್ನೂ ಅರ್ಥ ಆಗುತ್ತೆ ಚೆನ್ನಾಗಿ. ಸಮಥಿಂಗ್ ಈಸ್ ಇನ್ ದ ಬ್ಯಾಗ್, ಸಮಥಿಂಗ್ ಈಸ್ ಇನ್ ದ ಬ್ಯಾಗ್, ಬ್ಯಾಗಿನಲ್ಲಿ ಏನೋ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಈಸ್ ಇದೆ. ಫಸ್ಟಿಗೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಈಸ್ ಇದೆ, ಈಸ್ ತೊಗೊಂಡೇವಿ, ಇಲ್ಲಿ ಈಸ್ ಹಾಕಿದ್ದೀನಿ ನೋಡಿ. ಅದೇ ಥರ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಇಲ್ಲಿ ಯಾವುದೇ ನಾಟ್ ಇಲ್ಲ, ಇದು ಪಾಸಿಟಿವ್ ಸೆಂಟೆನ್ಸ್. ಅದಕ್ಕೋಸ್ಕರ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಬೇಕು. ಅದಕ್ಕೋಸ್ಕರ ನಾನು ನಾಟ್ ಹಾಕಿದೆ, ಇಸಂಟ್ ಆಯಿತು. ಈ ಸಮಥಿಂಗ್ ಬದಲಾಗಿ ನಾವು ಪ್ರೊನೌನ್ ಏನು ತೊಗೋಬೇಕು? ರೂಲ್ಸ್ ಪ್ರಕಾರ ಇದು ಇನ್ಡೆಫಿನೆಟ್ ಪ್ರೊನೌನ್ ಇರೋದ್ರಿಂದ ಇಟ್ ತೊಗೋಬೇಕು. ಅದಕ್ಕೋಸ್ಕರ ಕರೆಕ್ಟ್ ಕ್ವಶನ್ ಟ್ಯಾಗ್ ಈಸ್ ಇಸಂಟ್ ಇಟ್. ಸಮಥಿಂಗ್, ಎನಿಥಿಂಗ್, ನಥಿಂಗ್, ಎವ್ರಿಥಿಂಗ್ ಬಂದಾಗ ಇಟ್ ಅನ್ನೋ ಒಂದು ಪ್ರೊನೌನ್ನ ನಾವು ತೆಗೆದುಕೊಂಡು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಲ್ಲಿ ಯಾವುದಿದೆ? ಕ್ಯಾನ್ ಅನ್ನೋ ಒಂದು ಮಾಡಲ್ ವರ್ಬ್ ಇದೆ. ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಮಾಡಲ್ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ತೊಗೋಬೇಕು. ಆ ಸೆಂಟೆನ್ಸಲ್ಲಿ ಏನಿರುತ್ತೆ ಅದು. ಇಲ್ಲಿ ಕ್ಯಾನ್ ಅನ್ನೋ ಮಾಡಲ್ ವರ್ಬ್ ಇದೆ, ಕ್ಯಾನ್ ತೊಗೊಂಡೆ. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾಟ್ ಇಲ್ಲ. ಅದಕ್ಕೋಸ್ಕರ ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ನಾಟ್ ಆಗದೆ ಇಲ್ಲಿ ಕೆನಾಟ್ ಆಯಿತು. ಆಮೇಲೆ ಎನಿಥಿಂಗ್ ಅನ್ನೋ ಒಂದು ಇಂಡೆಫಿನೆಟ್ ಪ್ರೊನೌನ್ ಬಂದಿರೋದ್ರಿಂದ ಇಟ್ ಅನ್ನೋ ಪ್ರೊನೌನ್ನ ತೊಗೋಬೇಕು. ಅದಕ್ಕೋಸ್ಕರ ಇದು ಇಟ್ ತೊಗೊಂಡೆ. ಕಾಂಟ್ ಇಟ್ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಎವ್ರಿಥಿಂಗ್ ಈಸ್ ಮೇಡ್ ಫಾರ್ ಕಿಡ್ಸ್. ಇಲ್ಲಿ ಕೂಡ ಎವ್ರಿಥಿಂಗ್ ಅನ್ನೋ ಒಂದು ಇಂಡೆಫಿನೆಟ್ ಪ್ರೊನೌನ್ ಬಂದಿದೆ. ಅದಕ್ಕೋಸ್ಕರ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಇಟ್ ಅನ್ನೋ ಒಂದು ಪ್ರೊನೌನ್ ಹಾಕಬೇಕು. ಅದಕ್ಕೋಸ್ಕರ ನಾನು ಅದಕ್ಕಿಂತ ಮುಂಚೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ನೋಡಬೇಕು. ಈಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಇದೆ, ಈಸ್ ತೊಗೊಂಡೆ. ಪಾಸಿಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ನಾಟ್ ಹಾಕಿದೆ, ಇಸಂಟ್ ಆಯಿತು. ಎವ್ರಿಥಿಂಗ್ ಬದಲಾಗಿ ನಾನು ಇಟ್ ತೊಗೊಂಡೆ. ಇಸಂಟ್ ಇಟ್ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ಇನ್ನೊಂದು ನೋಡಿ, ನಥಿಂಗ್ ಈಸ್ ಗುಡ್. ಇದು ಕೂಡ ನಥಿಂಗ್ ಅನ್ನೋದು ಇನ್ಡೆಫಿನೆಟ್ ಪ್ರೊನೌನ್ ಆಗಿದ್ದು, ಅದಕ್ಕೋಸ್ಕರ ಫಸ್ಟಿಗೆ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗುತ್ತೆ ಕ್ವಶನ್ ಟ್ಯಾಗ್ ಮಾಡುವಾಗ. ಈಸ್ ಇದೆ, ಈಸ್ ತೊಗೊಂಡೆ. ಆಮೇಲೆ ಇದು ನಥಿಂಗ್ ಈಸ್ ಗುಡ್, ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ನಥಿಂಗ್ ಅಂದರೆ ನೆಗೆಟಿವ್, ನಥಿಂಗ್ ಈಸ್ ಯಾವುದೂ ಒಳ್ಳೆಯದಲ್ಲ, ನಥಿಂಗ್ ಈಸ್ ಗುಡ್. ಸೊ ನೆಗೆಟಿವ್ ಸೆಂಟೆನ್ಸ್ ಇರೋದ್ರಿಂದ ಕ್ವಶನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಅದಕ್ಕೋಸ್ಕರ ಇಲ್ಲಿ ನೋ ನಥಿಂಗ್ ಅಂದರೆ, ನಥಿಂಗ್ ಅಂದರೆ ಇಲ್ಲಿ ನೆಗೆಟಿವ್ ಬಂದಿದೆ, ಇಲ್ಲಿ ನಾಟ್ ಹಾಕೋದಿಲ್ಲ. ನೆಗೆಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ನಾಟ್ ಹಾಕ್ಬಾರ್ದು. ಕ್ವಶನ್ ಟ್ಯಾಗ್ ಮಾಡುವಾಗ ಡೈರೆಕ್ಟಾಗಿ ಪ್ರೊನೌನ್ ತೊಗೋಬೇಕು. ನಥಿಂಗ್ ಬದಲಾಗಿ ಇಟ್ ತೊಗೊಂಡೆ. ಈಸ್ ಇಟ್ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ನೋಡಿದಿರಲ್ಲ ವೀಕ್ಷಕರೇ, ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ನಥಿಂಗ್ ಅನ್ನೋ ಇಂಡೆಫಿನೆಟ್ ಪ್ರೊನೌನ್ಸ್ಗಳು ಬಂದಾಗ ನಾವು ಇಟ್ ಅನ್ನೋ ಪ್ರೊನೌನ್ ತೊಗೊಳ್ಬೇಕು. ಇಟ್ ಅನ್ನೋ ಪ್ರೊನೌನ್ ಯಾಕೆ ತೊಗೊಳ್ಬೇಕಪ್ಪ ಅಂದರೆ ಅದು ಒಂದು ಥಿಂಗನ್ನು ಮಾತ್ರ ರೆಫರ್ ಮಾಡ್ತಾ ಇದೆ. ಅದು ಭಾಳಷ್ಟು ವಸ್ತುಗಳನ್ನು ರೆಫರ್ ಮಾಡೋದಿಲ್ಲ. ಅದಕ್ಕೋಸ್ಕರ ಸಿಂಗ್ಯುಲರ್ ಅಬ್ಜೆಕ್ಟ್ನ ರೆಫರ್ ಮಾಡುತ್ತೆ. ಸೊ ಇಟ್ ಅನ್ನೋ ಪ್ರೊನೌನ್ನ ತೊಗೋಬೇಕು. ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ನಥಿಂಗ್ ಅನ್ನೋ ಪ್ರೊನೌನ್ಸ್ಗಳು ಬಂದಾಗ
ನಂತರ ಅಲ್ಲಿರೋ ಹೆಲ್ಪಿಂಗ್ ವರ್ಬ್ನ ಹಾಕಿ ಕ್ವಶನ್ ಟ್ಯಾಗ್ನ ಮಾಡಬೇಕು. ಅದೇ ರೀತಿಯಾಗಿ ಇನ್ನೂ ಕೆಲವು ಪ್ರನೌನ್ಗಳಾದಂಥ ದಿಸ್, ದ್ಯಾಟ್, ದೀಸ್, ದೋಸ್ ಅನ್ನೋ ಒಂದು ಪ್ರನೌನ್ಗಳು ವಾಕ್ಯದಲ್ಲಿ ಬಂದಾಗ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ ಮಾಡಬೇಕು ನೋಡಿ. ದಿಸ್ ಈಸ್ ಮೈ ಮಾರ್ಕರ್. ಸರಿ, ಇಲ್ಲಿ ಈಸ್ ಬರಿಬೇಕು. ದಿಸ್ ಈಸ್ ಮೈ ಮಾರ್ಕರ್, ಇದು ನನ್ನ ಮಾರ್ಕರ್ ಇದೆ. ಇದನ್ನು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಈಸ್ ಇದೆ, ಈಸ್ ತೊಗೊಂಡೇವೆ. ಆಮೇಲೆ ಪಾಸಿಟಿವ್ ಸೆಂಟೆನ್ಸ್ ಇದೆ, ದಿಸ್ ಈಸ್ ಮೈ ಮಾರ್ಕರ್. ಪಾಸಿಟಿವ್ ಸೆಂಟೆನ್ಸ್ ಇದ್ದಿಸರ ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಅದಕ್ಕೋಸ್ಕರ ಈಸ್ ಆದಮೇಲೆ ನಾಟ್ ಆಗ್ತಾ ಇಸೆಂಟ್ ಆಯಿತು. ದಿಸ್ ಬಂದರೂ ಕೂಡ ನಾವು ಇಟ್ ಅನ್ನೋ ಒಂದು ಪ್ರನೌನ್ ತೊಗೋಬೇಕು. ಅದಕ್ಕೋಸ್ಕರ ಇಸೆಂಟ್ ಇಟ್ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ದಿಸ್ ದ್ಯಾಟ ಬಂದರೆ ಇಟ್ ಅನ್ನೋ ಒಂದು ಪ್ರನೌನ್ನ ತೊಗೋಬೇಕು. ಅದೇ ಥರ ದೀಸ್ ದೋಸ್ ಬಂದರೆ ದೇ ಅನ್ನೋ ಒಂದು ಪ್ರನೌನ್ನ ತೊಗೋಬೇಕು. ಯಾಕಂದರೆ ದಿಸ್ ದ್ಯಾಟ್ ಇದು ಸಿಂಗ್ಯುಲರ್ನ ರೆಫರ್ ಮಾಡ್ತಾ ಇದೆ, ಅದಕ್ಕೋಸ್ಕರ ಇಟ್ ಬರುತ್ತೆ. ದೀಸ್ ದೋಸು ಪ್ಲ್ಯೂರಲ್ ರೆಫರ್ ಮಾಡ್ತಾ ಇದೆ, ಅದಕ್ಕೋಸ್ಕರ ದೇ ಅನ್ನೋ ಒಂದು ಪ್ರನೌನ್ನ ತೊಗೋತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ದಿಸ್ ವಾಸ್ ನಾಟ್ ಮೈ ಪೆನ್, ಇದು ನನ್ನ ಪೆನ್ ಆಗಿರಲಿಲ್ಲ. ಹೀಗಾಗಿ ಇಲ್ಲಿ ಪ್ರನೌನ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ವಾಸ್ ಇದೆ, ಫಸ್ಟಿಗೆ ವಾಸ್ ತೊಗೋಬೇಕು ಕ್ವಶನ್ ಟ್ಯಾಗ್ ಮಾಡುವಾಗ. ವಾಸು ಆಲ್ರೆಡಿ ಇದು ನೆಗೆಟಿವ್ ಸೆಂಟೆನ್ಸಲ್ಲಿ ಇಲ್ಲಿ ನಾಟ್ ಬಂದಿದೆ, ಇಲ್ಲಿ ಹಾಕ್ಬಾರ್ದು. ಅದಕ್ಕೋಸ್ಕರ ಡೈರೆಕ್ಟ್ ಪ್ರನೌನ್ ತೊಗೋಬೇಕು. ಇಲ್ಲಿ ದಿಸ್ ಬದಲಾಗಿ ಏನು ತೊಗೊಂಡೇವಿ, ಇಟ್ ತೊಗೋಬೇಕು. ವಾಸ್ ಇಟ್ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ಎಕ್ಸಾಂಪಲ್ ನೋಡಿ. ದಟ್ ಈಸ್ ಎ ಟೇಬಲ್, ಅದು ಟೇಬಲ್ ಇದೆ. ಇಲ್ಲಿ ಈಸನ್ನು ಹೆಲ್ಪಿಂಗ್ ವರ್ಬ್ ಇದೆ, ಈಸ್ ತೊಗೊಂಡೆ. ಪಾಸಿಟಿವ್ ಸೆಂಟೆನ್ಸ್ ಇದೆ, ಇಲ್ಲಿ ನಾಟ್ ಇಲ್ಲ, ಇಲ್ಲಿ ನಾಟ್ ಆಗದೆ ಇಸೆಂಟ್ ಆಯಿತು. ದಟ್ ಬದಲಾಗಿ ಇಟ್ಟನ್ನು ಪ್ರನೌನ್ ತೊಗೋಬೇಕು. ಇಸೆಂಟ್ ಇಟ್ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ದಟ್ ಈಸ್ ನಾಟ್ ಎ ಟ್ರೀ, ಅದು ಗಿಡವಲ್ಲ. ಇಲ್ಲಿ ಈಸ್ ಇದೆ, ಈಸ್ ತೊಗೊಂಡೆ. ಇದು ನೆಗೆಟಿವ್ ನಾಟ್ ಬಂದಿದೆ ಅಂದರೆ ನೆಗೆಟಿವ್ ಸೆಂಟೆನ್ಸ್ ಇದೆ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಈಸ್ ಅ ಡೈರೆಕ್ಟ್ ಪ್ರನೌನ್ ಹಾಕಬೇಕು, ದಟ್ ಬದಲಾಗಿ ಇಟ್ ಹಾಕಬೇಕು. ಈಸ್ ಇಟ್ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಯಾಕೆಂದರೆ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ, ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ದೀಸ್ ಆರ್ ಬುಕ್ಸ್, ಇವು ಪುಸ್ತಕಗಳಿವೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇದೆ, ಆರ್ ತೊಗೊಂಡೆ. ಇದು ಪಾಸಿಟಿವ್ ಸೆಂಟೆನ್ಸು, ನಾಟ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ನಾಟ್ ಹಾಕಬೇಕು ಕ್ವಶನ್ ಟ್ಯಾಗಲ್ಲಿ. ಅರಂಟ್ ಆಯಿತು. ದೀಸ್ ಬದಲಾಗಿ ದೇ ತೊಗೊಂಡೆ. ಅರಂಟ್ ದೇ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಇಲ್ಲಿ ದೀಸ್ ಬದಲಾಗಿ ದೇ ಯಾಕೆ ಬಂತಂದರೆ ದೀಸ್ ಅಂದರೆ ಭಾಳಷ್ಟು ಥಿಂಗ್ಸ್ಗಳನ್ನು ರೆಫರ್ ಮಾಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ದೇ ತೊಗೊಳ್ಬೇಕು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ದೋಸ್ ವರ್ ನಾಟ್ ಅವರ್ ಶಿಪ್, ಅವು ನಮ್ಮ ಹಡಗುಗಳಾಗಿರಲಿಲ್ಲ. ಇಲ್ಲೂ ಕೂಡ ಏನಿದೆ, ವರನ್ನು ಹೆಲ್ಪಿಂಗ್ ವರ್ಬ್ ಇದೆ, ವರ್ ತೊಗೊಂಡೆ. ಆಮೇಲೆ ನಾಟ್ ಅಂದರೆ ದೀಸ್ ವರ್ ನಾಟ್ ಅವರ್ ಶಿಪ್ ಅಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ನಾಟ್ ಬಂದಿದೆ, ಇಲ್ಲಿ ನಾಟ್ ಹಾಕ್ಬಾರ್ದು. ವರ್ ಡೈರೆಕ್ಟ್ ದೋಸ್ ಬದಲಾಗಿ ಪ್ರನೌನ್ ದೇ ತೊಗೋಬೇಕು. ವರ್ ದೇ ಇಸ್ ಅ ರೈಟ್ ಕ್ವಶನ್ ಟ್ಯಾಗ್. ನೋಡಿದ್ರೆಲ್ಲ ವೀಕ್ಷಕರೇ. ಅದೇ ಥರ ದಿಸ್ಸು, ದ್ಯಾಟು, ದೀಸು, ದೋಸ್ ಬಂದಾಗ ನಾವು ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕಂತೇಳಿ ಕಲ್ತ್ವಿ. ದಿಸ್ಸು, ದ್ಯಾಟ್ ಬಂದಾಗ ನಾವು ಇಟ್ ಅನ್ನೋ ಪ್ರನೌನ್ ತೊಗೊಳ್ಬೇಕು, ಅದ್ರ ಬದಲಾಗಿ. ದೀಸು, ದೋಸ್ ಬಂದಾಗ ದೇ ಅನ್ನೋ ಒಂದು ಪ್ರನೌನ್ ತೊಗೊಂಡು ನಾವು ಕ್ವಶನ್ ಟ್ಯಾಗ್ನ ಮಾಡಬೇಕು. ಆಲ್ವೇಸ್ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ನೋಡಿದ್ರೆಲ್ಲ ವೀಕ್ಷಕರೇ. ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸಲ್ಲಿ ಇಂಡೆಫಿನೆಟ್ ಪ್ರನೌನ್ಗಳಾದಂಥ ಸಮಥಿಂಗ್, ಎನಿಥಿಂಗ್, ಎವ್ರಿಥಿಂಗ್, ನಥಿಂಗ್ ಬಂದರೆ ಹಾಗೂ ದಿಸ್ಸು, ದ್ಯಾಟು, ದೀಸ್, ದೋಸ್ ಬಂದರೆ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ಸ್ನ ಫ್ರೇಮ್ ಮಾಡಬೇಕಂತೇಳಿ ಕಲ್ತ್ರಿ. ಇನ್ನು ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸಲ್ಲಿ ಮುಂದೆ ನೋಡೋಣ ಬನ್ನಿ. ಕೆಲವು ನೆಗೆಟಿವ್ ವರ್ಡ್ಸ್ಗಳು ಬಂದರೆ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ಸ್ನ ಫ್ರೇಮ್ ಮಾಡಬೇಕು ಅಂತೇಳಿ ತಿಳಿದುಕೊಳ್ಳೋಣ. ರೆಗ್ಯುಲರ್ ಕ್ವಶನ್ ಟ್ಯಾಗ್ಸಲ್ಲಿ ಸಮಥಿಂಗ್, ನಥಿಂಗ್, ಎನಿಥಿಂಗ್ ಬಂದರೆ ಹೇಗೆ ನಾವು ಸರಿಯಾಗಿ ಕ್ವಶನ್ ಟ್ಯಾಗ್ಸ್ಗಳನ್ನು ಫ್ರೇಮ್ ಮಾಡಬೇಕು, ಹಾಗೂ ದಿಸ್ಸು, ದ್ಯಾಟು, ದೀಸು, ದೋಸ್ ಬಂದರೆ ಯಾವ ರೀತಿಯಾಗಿ ಸರಿಯಾಗಿ ಕ್ವಶನ್ ಟ್ಯಾಗ್ಸ್ಗಳನ್ನು ಫ್ರೇಮ್ ಮಾಡಬೇಕಂತೇಳಿ ಕಲ್ತ್ರಿ. ಇವಾಗ ಬನ್ನಿ, ಇರ್ರೆಗ್ಯುಲರ್ ಕ್ವಶನ್ ಟ್ಯಾಗ್ಸಲ್ಲಿ ಕೆಲವು ಪದಗಳು ನೋಡೋಕ್ಕೆ ಪಾಸಿಟಿವ್ ಥರ ಕಂಡರೂ ಕೂಡ ಅವು ನೆಗೆಟಿವ್ ಸೆನ್ಸನ್ನು ಹೊಂದಿರ್ತವೆ. ಅಂಥ ಪದಗಳನ್ನು ಹೇಗೆ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಂತೇಳಿ ಇಂದಿನ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಪಾಸಿಟಿವ್ ಲುಕ್ಕಿಂಗ್ ವರ್ಡ್ಸ್ ವಿತ್ ನೆಗೆಟಿವ್ ಮೀನಿಂಗ್. ನೋಡೋಕ್ಕೆ ಅವು ಪಾಸಿಟಿವ್ ವರ್ಡ್ಸ್ ಥರ ಕಂಡರೂ ಕೂಡ ನೆಗೆಟಿವ್ ಮೀನಿಂಗನ್ನು ಹೊಂದಿರ್ತವೆ. ಅಂಥ ಪದಗಳು ವಾಕ್ಯದಲ್ಲಿ ಬಂದಾಗ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಯಾವಾಗಲೂ ಪಾಸಿಟಿವ್ ಕ್ವಶನ್ ಟ್ಯಾಗ್ಗಳನ್ನೇ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೆಗೆಟಿವ್ ಮೀನಿಂಗನ್ನು ಹೊಂದಿರುವ ಕೆಲವು ವರ್ಡ್ಸ್ಗಳು ಯಾವಪ್ಪ ಅಂದರೆ ಅವು ಹಾರ್ಡ್ಲಿ, ಸ್ಕೇರ್ಸ್ಲಿ, ಬೇರ್ಲಿ, ರೇರ್ಲಿ, ಸೆಲ್ಡಮ್, ಲಿಟಲ್, ಫ್ಯೂ, ನೋ ಲಾಂಗರ್, ನೋವೇರ್, ನೆವರ್, ನಥಿಂಗ್, ಹ್ಯಾವ್ ನೋ. ಈ 12 ಪದಗಳು
ಯಾವಾಗಲೂ ಅವು ನೆಗೆಟಿವ್ ಸೆನ್ಸನ್ನು ಹೊಂದಿರ್ತವೆ. ಅವು ವಾಕ್ಯದಲ್ಲಿ ಬಂದರೆ ಅವು ನೆಗೆಟಿವ್ ಸೆಂಟೆನ್ಸ್ಗಳಾಗಿರ್ತವೆ. ಹೀಗಾಗಿ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ವಿ ಹ್ಯಾವ್ ಟು ಮೇಕ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಆವಾಗ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ಗಳನ್ನೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಹಾರ್ಡ್ಲಿ ಅನ್ನೋ ವರ್ಡು ಈ ಸೆಂಟೆನ್ಸಲ್ಲಿ ಬಂದಿದೆ. ಐ ಹಾರ್ಡ್ಲಿ ಡ್ರಿಂಕ್ ಟೀ. ಐ ಹಾರ್ಡ್ಲಿ ಡ್ರಿಂಕ್ ಟೀ ನೋಡೋಕೆ ಇದು ಪಾಸಿಟಿವ್ ಸೆಂಟೆನ್ಸ್ ಥರನೇ ಕಾಣಿಸುತ್ತೆ, ಆದರೆ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ಅದಕ್ಕೋಸ್ಕರ ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಲ್ವೇಸ್ ಫಾಲೋಸ್ ನೆಗೆಟಿವ್. ಸೊ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ, ಕ್ವಶನ್ ಟ್ಯಾಗು ಪಾಸಿಟಿವ್ ಆಗುತ್ತೆ. ಇಫ್ ದ ಸೆಂಟೆನ್ಸ್ ಈಸ್ ನೆಗೆಟಿವ್ ಕ್ವಶನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಸೊ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ ನೋಡಿ. ಐ ಹಾರ್ಡ್ಲಿ ಡ್ರಿಂಕ್ ಟೀ ಅಂದರೆ ನಾನು ಟೀ ಭಾಳ ಕಡಿಮೆ ಕುಡಿಯುತ್ತೇನೆ, ಜಾಸ್ತಿ ಟೀ ಕುಡಿಯೋದಿಲ್ಲ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಕುಡಿಯೋದಿಲ್ಲ ಅಂದರೆ ನೆಗೆಟಿವ್ ಸೆನ್ಸ್ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಡೂ ಐ ಈಸ್ ಅ ಕರೆಕ್ಟ್ ಕ್ವಶನ್ ಟ್ಯಾಗ್. ಡೂ ಯಾಕೆ ಬಂತು ಅಂದರೆ ಇಲ್ಲಿ ನೋಡಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ ಡ್ರಿಂಕ್ ಇದೆ, ಡ್ರಿಂಕ್ ಅದು V1 ಇದೆ. V1 ಇದ್ದರೆ ಯಾವಾಗಲೂ ನಾವು ರೂಲ್ಸ್ ಪ್ರಕಾರ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಅದಕ್ಕೋಸ್ಕರ ಡೂ ಬಂತು. ಇದು ನೆಗೆಟಿವ್ ಇರೋದ್ರಿಂದ ಇಲ್ಲಿ ಯಾವುದೇ ನಾಟ್ ಹಾಕಿಲ್ಲ, ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಡೈರೆಕ್ಟ್ ನಾನು ಪ್ರನೌನ್ ತೊಗೊಂಡಿದ್ದೇನೆ, ಪ್ರನೌನ್ ಐ ಇದೆ, ಅದಕ್ಕೋಸ್ಕರ ಡೂ ಐ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ವರ್ಡ್ ನೋಡಿ, ನೋಡೋಕ್ಕೆ ಪಾಸಿಟಿವ್ ಥರ ಕಂಡ್ರೂ ನೆಗೆಟಿವ್ ಆಗಿರುತ್ತೆ. ರಾಮ್ ಸ್ಕೇರ್ಸ್ಲಿ ಅಂಡರ್ಸ್ಟ್ಯಾಂಡ್ಸ್ ಫ್ರೆಂಚ್. ರಾಮ್ ಸ್ಕೇರ್ಸ್ಲಿ ಅಂಡರ್ಸ್ಟ್ಯಾಂಡ್ಸ್ ಫ್ರೆಂಚ್. ಇಲ್ಲಿ ಕೂಡ ನೋಡೋಕ್ಕೆ ಇದು ಪಾಸಿಟಿವ್ ಸೆಂಟೆನ್ಸ್ ಥರ ಇದ್ದರೂ ಕೂಡ ಇದು ಕೂಡ ನೆಗೆಟಿವ್ ಸೆಂಟೆನ್ಸ್ ಇದೆ. ಹಾಗಾಗಿ ಕ್ವಶನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಕ್ವಶನ್ ಟ್ಯಾಗು ಪಾಸಿಟಿವ್ ಆಗೇ ಇರುತ್ತದೆ. ನೋಡಿ, ರಾಮ್ ಸ್ಕೇರ್ಸ್ಲಿ ಅಂಡರ್ಸ್ಟ್ಯಾಂಡ್ ಫ್ರೆಂಚ್. ರಾಮು ಭಾಳ ಫ್ರೆಂಚು ಕರೆಕ್ಟಾಗಿ ಅರ್ಥ ಆಗೋದಿಲ್ಲ, ಸರಿಯಾಗಿ ಅವನಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ನೆಗೆಟಿವ್ ಸೆನ್ಸನ್ನು ತೋರಿಸ್ತಾ ಇದೆ. ಹೀಗಾಗಿ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಫಸ್ಟ್ ಹೆಲ್ಪಿಂಗ್ ವರ್ಬ್ ನೋಡಬೇಕು. ಈ ಸೆಂಟೆನ್ಸಲ್ಲಿ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ ಇಲ್ಲಿ ಅಂಡರ್ಸ್ಟ್ಯಾಂಡ್ಸ್ ಅಂತಿದೆ. ಅಂಡರ್ಸ್ಟ್ಯಾಂಡ್ಸ್ ಅಂದರೆ ಇದು ಪ್ಲೂರಲ್ ವರ್ಬ್ ಇದೆ. ಪ್ಲೂರಲ್ ವರ್ಬ್ ಇದ್ದರೆ ನಾವು ಯಾವಾಗಲೂ ಡಸ್ ಎಂಬ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ಅದಕ್ಕೋಸ್ಕರನೇ ಡಸ್ ತೊಗೊಂಡಿನಿ. ಸ್ಕೇರ್ಸ್ಲಿ ಅನ್ನೋದು ನೆಗೆಟಿವ್ ವರ್ಡ್ ಇದೆ, ಅದಕ್ಕೋಸ್ಕರ ಇಲ್ಲಿ ನಾಟ್ ಹಾಕೋಕ್ಕೆ ಬರೋದಿಲ್ಲ. ಪಾಸಿಟಿವ್ ಸೆಂಟೆನ್ಸ್, ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಡೈರೆಕ್ಟ್ ನಾನು ಪ್ರನೌನ್ ತೊಗೋತೀನಿ. ಇಲ್ಲಿ ರಾಮನ ಬದಲಾಗಿ ಹಿ ಅನ್ನೋ ಪ್ರನೌನ್ ತೊಗೊಂಡಿದ್ದೀನಿ. ಡಸ್ ಹಿ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ನೋಡಿ, ನೋಡೋಕ್ಕೆ ಪಾಸಿಟಿವ್ ಥರ ಕಂಡ್ರು ನೆಗೆಟಿವ್ ಇರುತ್ತೆ. ಬೇರ್ಲಿ ಅನ್ನೋ ವರ್ಡು. ಸ್ಟೂಡೆಂಟ್ಸ್ ಬೇರ್ಲಿ ಫಿನಿಶ್ಡ್ ಹೋಮ್ವರ್ಕ್ ಅಂದರೆ ಸ್ಟೂಡೆಂಟ್ ಬೇರ್ಲಿ ಫಿನಿಶ್ಡ್ ಹೋಮ್ವರ್ಕ್ ಅಂದರೆ ಇದು ನೋಡಿದರೆ ಹೋಮ್ವರ್ಕ್ ಫಿನಿಷ್ ಮಾಡಿದ ಪಾಸಿಟಿವ್ ಥರನೇ ಕಾಣಿಸುತ್ತೆ, ಬಟ್ ದಿಸ್ ಈಸ್ ಎ ನೆಗೆಟಿವ್ ಸೆಂಟೆನ್ಸ್. ಸ್ಟೂಡೆಂಟ್ಸ್ ಬೇರ್ಲಿ ಫಿನಿಶ್ಡ್ ಹೋಮ್ವರ್ಕ್ ಅಂದರೆ ವಿದ್ಯಾರ್ಥಿಗಳು ಹೋಮ್ವರ್ಕ್ ಮುಗಿಸಲಿಲ್ಲ. ಬೇರ್ಲಿ ಫಿನಿಶ್ಡ್ ಅಂದರೆ ಮುಗಿಸಲಿಲ್ಲ ಅನ್ನೋ ಒಂದು ನೆಗೆಟಿವ್ ಸೆನ್ಸನ್ನು ತೋರಿಸ್ತಾ ಇದೆ. ಹೀಗಾಗಿ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗುತ್ತೆ. ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಹೆಲ್ಪಿಂಗ್ ವರ್ಬ್ ನೋಡಬೇಕು. ಈ ಸೆಂಟೆನ್ಸಲ್ಲೂ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೋಸ್ಕರ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬು ಫಿನಿಶ್ಡ್ ಅಂತಿದೆ. ಫಿನಿಶ್ಡ್ ಅಂದರೆ ಇದು V2 ಫಾರ್ಮಲ್ಲಿದೆ. V2 ಫಾರ್ಮಲ್ಲಿದ್ದರೆ ಡಿಡ್ ತೊಗೋಬೇಕು, ಅದಕ್ಕೋಸ್ಕರ ಡಿಡ್ ತೊಗೊಂಡೆ. ಸ್ಟೂಡೆಂಟ್ಸ್ ಅಂತ ಜಾಸ್ತಿ ಜನ ಇದ್ದಾರೆ, ಅದಕ್ಕೋಸ್ಕರ ದೇ ಅನ್ನೋ ಒಂದು ಪ್ರನೌನ್ ತೊಗೊಳ್ಬೇಕಾಗುತ್ತೆ. ಇಲ್ಲಿ ದೇ ತೊಗೊಂಡಿದ್ದೀನಿ. ಡಿಡ್ ದೇ ಇಸ್ ಅ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ರೇರ್ಲಿ. ಇದು ಕೂಡ ನೋಡೋಕ್ಕೆ ಪಾಸಿಟಿವ್ ಥರನೇ ಕಾಣಿಸುತ್ತೆ, ಬಟ್ ಇದು ಕೂಡ ನೆಗೆಟಿವ್ ಸೆನ್ಸನ್ನೇ ತೋರಿಸುತ್ತೆ. ಐ ರೇರ್ಲಿ ಈಟ್ ಇನ್ ಹೋಟೆಲ್. ನೋಡೋಕ್ಕೆ ಪಾಸಿಟಿವ್ ಥರ ಕಂಡು ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ನಾನು ಹೋಟೆಲ್ನಲ್ಲಿ ಜಾಸ್ತಿ ತಿನ್ನುವುದಿಲ್ಲ, ಊಟ ಮಾಡುವುದಿಲ್ಲ. ಐ ರೇರ್ಲಿ ಈಟ್ ಇನ್ ಹೋಟೆಲ್ಸ್. ಹೋಟೆಲ್ನಲ್ಲಿ ಜಾಸ್ತಿ ಅಂದರೆ ಹೋಟೆಲ್ನಲ್ಲಿ ತಿನ್ನುವುದು ವಿರಳ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಇದು ನೆಗೆಟಿವ್ ಸೆನ್ಸ್ ಇರೋದರಿಂದ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಎಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ ಈಟ್ ಇದೆ. ಈಟ್ ಇದ್ದ ಸಲುವಾಗಿ ಇದು V1 ಫಾರ್ಮಲ್ಲಿದೆ. V1 ಫಾರ್ಮಲ್ಲಿದ್ದರೆ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ತೊಗೋಬೇಕು ಕ್ವಶನ್ ಟ್ಯಾಗ್ ಮಾಡುವಾಗ. ಸೊ ನಾನು ಡೂ ತೊಗೊಂಡಿದ್ದೇನೆ, ಆಮೇಲೆ ಪ್ರನೌನ್ ಹಾಕಬೇಕು. ಯಾಕಂದರೆ ಇದು ನೆಗೆಟಿವ್ ಸೆಂಟೆನ್ಸ್ ಇರೋದರಿಂದ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ನಾಟ್ ಬರೋದಿಲ್ಲ. ಆಮೇಲೆ ಡೈರೆಕ್ಟಾಗಿ ಪ್ರನೌನ್ ಹಾಕ್ತೀನಿ. ಡು ಐ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಇನ್ನೊಂದು ನೋಡಿ, ಸೆಲ್ಡಮ್ ಅನ್ನೋ ವರ್ಡ್ ಕೂಡ ಇದು ನೆಗೆಟಿವಿಟಿನ ಸೂಚಿಸುತ್ತೆ. ಎಕ್ಸಾಂಪಲ್ ನೋಡಿ, ಬಾರ್ಕಿಂಗ್ ಡಾಗ್ಸ್ ಸೆಲ್ಡಮ್ ಬೈಟ್. ಬೊಗಳೋ ನಾಯಿ ಕಚ್ಚುವುದಿಲ್ಲ ಅನ್ನೋದು ನೆಗೆಟಿವಿಟಿ ತೋರಿಸ್ತಾ ಇದೆಯಲ್ಲ,
ಅದಕ್ಕೋಸ್ಕರ ಇದು ನೆಗೆಟಿವ್ ಸೆಂಟೆನ್ಸ್ ಇದೆ. ನೋಡೋಕ್ಕೆ ಇಲ್ಲಿ ಯಾವುದೇ ನಾಟು ಡಸ್ ನಾಟ್ ಈ ಥರ ಏನೂ ಇಲ್ಲ, ಡಿಡ್ ನಾಟು, ಆದರೂ ಕೂಡ ನೆಗೆಟಿವ್ ಸೆಂಟೆನ್ಸೇ. ಯಾಕಂದರೆ ಸೆಲ್ಡಮ್ ಅನ್ನೋದು ನೆಗೆಟಿವಿಟಿಯನ್ನು ತೋರಿಸುತ್ತೆ. ಬಾರ್ಕಿಂಗ್ ಡಾಗ್ ಸೆಲ್ಡಮ್ ಬೈಟ್ಸ್, ಬೊಗಳೋ ನಾಯಿಗಳು ಕಚ್ಚೋದಿಲ್ಲ ಅನ್ನೋ ಮೀನಿಂಗ್ ಇದೆ ಇದು. ಇಲ್ಲಿ ಫಸ್ಟಿಗೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ನೋಡಬೇಕು. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೋಸ್ಕರ ಮೇನ್ ವರ್ಬ್ ನೋಡಬೇಕು. ಮೇನ್ ವರ್ಬ್ ಬೈಟ್ ಇದೆ. ಬೈಟ್ ಅನ್ನೋದೇನಿದೆ ಇದು V1 ಫಾರ್ಮ್ ಇದೆ. V1 ಫಾರ್ಮ್ ಇದ್ದರೆ ಅದಕ್ಕೆ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ತೊಗೊಳ್ಬೇಕಾಗುತ್ತೆ ಕ್ವಶನ್ ಟ್ಯಾಗ್ ಮಾಡುವಾಗ. ಅದಕ್ಕೆ ನಾನು ಡೂ ತೊಗೊಂಡೆ. ಆಮೇಲೆ ಪ್ರನೌನ್ ಹಾಕಬೇಕು. ಇಲ್ಲಿ ಬಾರ್ಕಿಂಗ್ ಡಾಗ್ಸ್ ಅಂದರೆ ಜಾಸ್ತಿ ಇದ್ದಾವಲ್ಲ ಬೊಗಳೋ ನಾಯಿಗಳು, ಜಾಸ್ತಿ ಇದ್ದರೆ ಪ್ರನೌನ್ ನಾವು ದೇ ತೊಗೋಬೇಕು. ಅದಕ್ಕೋಸ್ಕರ ದೇ ತೊಗೊಂಡಿದ್ದೇನೆ. ಡೂ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಇವೆಲ್ಲ ನೆಗೆಟಿವ್ ಸೆಂಟೆನ್ಸಸ್ಸು ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್ ಆಗ್ತಾ ಇದ್ದಾವೆ. ಇನ್ನೊಂದು ನೆಗೆಟಿವ್ ವರ್ಡ್ ಅಂದರೆ ಲಿಟಲ್ ಕೂಡ ಇದು ನೆಗೆಟಿವಿಟಿಯನ್ನು ಸೂಚಿಸುತ್ತೆ. ಎಕ್ಸಾಂಪಲ್ ನೋಡಿ, ಲಿಟಲ್ ಮಿಲ್ಕ್ ವಾಸ್ ಲೆಫ್ಟ್ ಇನ್ ದ ಬೌಲ್. ಅಲ್ಲಿ ಒಂದು ಸ್ವಲ್ಪ ಹಾಲು ಉಳಿದಿರಲಿಲ್ಲ ಬೊಗಡಿ ಅಂದರೆ ಬೌಲಲ್ಲಿ, ಪಾತ್ರೆಯಲ್ಲಿ, ಬೊಗಣೆಯಲ್ಲಿ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಇದು ಕೂಡ ನೆಗೆಟಿವಿಟಿಯನ್ನು ಸೂಚಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅದು ತೊಗೋಬೇಕು. ಕ್ವಶನ್ ಟ್ಯಾಗ್ ಮಾಡುವಾಗ ವಾಸ್ ಹೆಲ್ಪಿಂಗ್ ವರ್ಬ್ ಇದೆ, ವಾಸ್ ತೊಗೊಂಡೆ. ಆಮೇಲೆ ಇದು ಲಿಟಲ್ ಅನ್ನೋದು ನೆಗೆಟಿವಿಟಿ ಸೂಚಿಸ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು. ಸೊ ನಾನು ನಾಟ್ ಹಾಕೋಕ್ಕೆ ಬರೋದಿಲ್ಲ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡುವಾಗ. ಡೈರೆಕ್ಟ ನಾನು ಪ್ರನೌನ್ ತೊಗೋಬೇಕು. ಇಲ್ಲಿ ಪ್ರನೌನು ಮಿಲ್ಕ್ ಬದಲಾಗಿ ದೇರ್ ತೊಗೊಂಡಿದ್ದೀನಿ. ವಾಸ್ ದೇರ್ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ಇನ್ನೊಂದು ನೋಡಿ, ಫ್ಯೂ ಅನ್ನೋದು ನೆಗೆಟಿವಿಟಿಯನ್ನು ಸೂಚಿಸುತ್ತೆ. ಫ್ಯೂ ಸ್ಟೂಡೆಂಟ್ಸ್ ರೀಡ್ ಎವ್ರಿ ಡೇ. ಇಲ್ಲೂ ಕೂಡ ಕೆಲವೇ ವಿದ್ಯಾರ್ಥಿಗಳು ದಿನಾಲು ಓದ್ತಾರೆ ಅನ್ನೋ ನೆಗೆಟಿವಿಟಿ ಸೂಚಿಸುತ್ತೆ. ಅದಕ್ಕೋಸ್ಕರ ಇಲ್ಲಿ ರೀಡ್ ಅನ್ನೋದು V1 ವರ್ಬ್ ಇದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಡೂ ತೊಗೋಬೇಕು. V1 ಇದ್ದರೆ ಡೂ ತೊಗೊಂಡೆ. ಇಲ್ಲಿ ಫ್ಯೂ ಅನ್ನೋ ನೆಗೆಟಿವಿಟಿ ಸೂಚಿಸ್ತಾ ಇದೆ. ಸ್ಟೂಡೆಂಟ್ಸ್ ಭಾಳ ಜನ ಇದ್ದಾರೆ, ದೇ ತೊಗೊಂಡೆ. ಡೂ ದೇ ಇಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ನೋ ಲಾಂಗರ್ ಅನ್ನೋದು ಕೂಡ ನೆಗೆಟಿವಿಟಿಯನ್ನು ಸೂಚಿಸುತ್ತೆ, ನೆಗೆಟಿವ್ ಸೆಂಟೆನ್ಸು. ದೇ ಅವರ್ ನೋ ಲಾಂಗರ್ ಎನಿಮೀಸ್. ಅವರು ಭಾಳಷ್ಟು ದಿನಗಳ ಕಾಲ ವೈರಿಗಳಾಗಿರಲಿಲ್ಲ ಅನ್ನೋ ಒಂದು ಮೀನಿಂಗ್ ಬರುತ್ತೆ. ಫಸ್ಟಿಗೆ ನಾವು ಕ್ವಶನ್ ಟ್ಯಾಗ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ತೊಗೋಬೇಕು. ವರ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ, ವರ್ ತೊಗೊಂಡೆ. ಆಮೇಲೆ ನೋ ಲಾಂಗರ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಸೂಚಿಸ್ತಾ ಇದೆ, ಇಲ್ಲಿ ನಾಟ್ ತೊಗೋಬಾರ್ದು. ಅದಕ್ಕೋಸ್ಕರ ಡೈರೆಕ್ಟ್ ಪ್ರನೌನ್ ದೇ ತೊಗೊಂಡೆ. ವರ್ ದೇ ಇಸ್ ಅ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ 9ನೇ ನೋಡಿ, ನೋವೇರ್ ಅನ್ನೋದು ಕೂಡ ನೆಗೆಟಿವಿಟಿ ಸೂಚಿಸುತ್ತೆ. ದೇರ್ ಈಸ್ ನೋವೇರ್ ವಾಟರ್. ಎಲ್ಲಿಯೂ ನೀರು ಇಲ್ಲ ನೋಡಿ. ಅದಕ್ಕೋಸ್ಕರ ಹೆಲ್ಪಿಂಗ್ ವರ್ಬ್ ಈಸ್ ಇದೆ, ಈಸ್ ತೊಗೊಂಡೆ. ನೋವೇರ್ ಅನ್ನೋದು ನೆಗೆಟಿವಿಟಿ ತೋರಿಸ್ತಾ ಇದೆ, ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ನಾಟ್ ಹಾಕಬಾರ್ದು. ಡೈರೆಕ್ಟ್ ನನ್ನ ಪ್ರನೌನ್ ದೇರ್ ತೊಗೊಂಡಿನಿ. ಈಸ್ ದೇರ್ ಈಸ್ ಅ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ನೆವರ್ ಅನ್ನೋದು ನೆಗೆಟಿವಿಟಿಯನ್ನು ಸೂಚಿಸುತ್ತೆ. ಐ ನೆವರ್ ಸೇ ಲೈಸ್. ನಾ ಯಾವತ್ತೂ ಸುಳ್ಳು ಹೇಳುವುದಿಲ್ಲ. ಅದಕ್ಕೋಸ್ಕರ ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, V1 ತೊಗೋಬೇಕು. ಮೇನ್ ವರ್ಬು V1 ಇದೆ, ಅದಕ್ಕೋಸ್ಕರ ಡೂ ತೊಗೊಂಡೆ. ಇಲ್ಲಿ ನೆವರ್ ಅನ್ನೋ ನೆಗೆಟಿವಿಟಿ ಇದೆ, ಡೂ ದೇ ಈಸ್ ಎ ರೈಟ್ ಕ್ವಶನ್ ಟ್ಯಾಗ್. ಅದೇ ಥರ ನಥಿಂಗ್ ಈಸ್ ಆಲ್ಸೋ ನೆಗೆಟಿವ್ ಸೆನ್ಸನ್ನು ಹೇಳುತ್ತೆ. ಐ ಹ್ಯಾವ್ ನಥಿಂಗ್, ನನ್ನ ಹತ್ರ ಏನೂ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಇದೆ, ಹ್ಯಾವ್, ಆಮೇಲೆ ನಥಿಂಗ್, ಅದಕ್ಕೆ ನಾಟ್ ಹಾಕಬಾರ್ದು. ಪ್ರನೌನ್ ಇದೆ, ಐ ಹಾಕ್ತೆ. ಹ್ಯಾವ್ ಈಸ್ ಎ ಕರೆಕ್ಟ್ ಕ್ವಶನ್ ಟ್ಯಾಗ್. ಐ ಹ್ಯಾವ್ ನೋ ಬುಕ್ಸ್. ಇಲ್ಲಿ ನೋ ಅನ್ನೋದು ನೆಗೆಟಿವಿಟಿ ಸೂಚಿಸುತ್ತೆ. ಪ್ರನೌನ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಇದೆ, ಹ್ಯಾವ್ ತೊಗೊಂಡೆ. ಪ್ರನೌನು ಇದೆ, ಆಯ್ತೊಂಡೆ. ಹ್ಯಾವ್ ಈಸ್ ಎ ಕರೆಕ್ಟ್ ಕ್ವಶನ್ ಟ್ಯಾಗ್. ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲ ವರ್ಡ್ಗಳಾದಂಥ ಹಾರ್ಡ್ಲಿ, ಸ್ಕೇರ್ಸ್ಲಿ, ಬೇರ್ಲಿ, ರೇರ್ಲಿ, ಸೆಲ್ಡಮ್, ಲಿಟಲ್, ಫ್ಯೂ, ನೋ ಲಾಂಗರ್, ನೋ